ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ವೆಲ್ಕಮ್ ಆಲ್ ಆಫ್ ಯು. ಸೊ ಈಗ ಲಾಸ್ಟ್ ಒಂದು ಕಾಲ ತಿಂಗಳಿಂದ ಲಾಕ್ ಡೌನ್ ಅಲ್ಲಿ ನೀವೆಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಥಿಂಕಿಂಗ್ ಅಬೌಟ್ ದಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸಮ್ ಆಫ್ ದ ಪೀಪಲ್ ಇಸ್ ಎಂಜಾಯಿಂಗ್ ದ ಲೈಫ್. ಸೊ ಸಮ್ ಆಫ್ ದ ಪೀಪಲ್ ಆರ್ ನಾಟ್ ಮಚ್ ಬಾದರ್ ಅಬೌಟ್ ಎನಿಥಿಂಗ್ ಅಬೌಟ್ ವಾಟ್ಸ್ ಹ್ಯಾಪನಿಂಗ್. ಈ ಕೋವಿಡ್-19 ಕರೋನಾ ವೈರಸ್ ಡಿಸೀಸ್ 2019 ಅಲ್ಲಿ ಏನು ಸ್ಟಾರ್ಟ್ ಆಯ್ತು ಚೈನಾದಲ್ಲಿ, ಸ್ಟಾರ್ಟ್ ಆದಾಗ ಸುಮಾರು ಕಂಟ್ರಿಗಳು, ಡೆವಲಪ್ಡ್ ಕಂಟ್ರಿಗಳು ಸಹ ದೇವ್ ಇಗ್ನೋರ್ಡ್ ಇಟ್. ದೇವ್ ಟೇಕನ್ ಇಟ್ ವೆರಿ ಲೈಟ್ ಅಂಡ್ ನಾಟ್ ಮಚ್ ಬಾದರ್ಡ್. ಸೊ just because they are not taken seriously, not bothered, ಇವತ್ತಿನ ದಿನ ಎವ್ರಿ ಕಂಟ್ರಿ, ಅಡ್ವಾನ್ಸ್ ಕಂಟ್ರೀಸ್, ಡೆವಲಪ್ಡ್ ಕಂಟ್ರೀಸ್ ಲೈಕ್ US ಮತ್ತೆ ಯುರೋಪ್ ಏನಿದೆ, highly developed countries, they are very rich countries. The people are highly educated. The people are very rich. That sort of a people are struggling today to live life. ಅವತ್ತಿನ ದಿನ ನಾವು ಚೈನಾದಲ್ಲಿ 2,000-3,000 ಜನ ಸತ್ತೋದ್ರು ಅಂತ ಕೇಳಿದಕ್ಕೆ ನಮಗೊಂದು ಆಘಾತ ಆಗಿತ್ತು. ಇವತ್ತಿನ ದಿನ 40,000-50,000 ಜನ, ಅಮೆರಿಕದಲ್ಲಿ 50,000-60,000, ಇವತ್ತಿನ 60,000ಕ್ಕೆ ಅಮೆರಿಕದಲ್ಲಿ ಅಂತ ಡೆವಲಪ್ಡ್ ಕಂಟ್ರಿ ಅಲ್ಲಿ ಮುಟ್ತಾ ಇದೆ. ಅವ್ರಿಗೆ ಯಾರಿಗೂ ಈ ಡಿಸೀಸ್ನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಆ ರೀತಿ ಇದು ಬೆಳೀತಾ ಇದೆ. ಸೊ ಇಂಥ ಸಿಚುಯೇಷನ್ ಅಲ್ಲಿ somehow India is taken care. We are not faced much problem, but the impact of this COVID-19 will be there for world. The world is going to change something before COVID and after COVID. ಈ ವಾಟ್ಸಪ್ ಅಲ್ಲೆಲ್ಲ ಕೆಲವರು ಕಳಿಸ್ತಾ ಇದ್ರು, ಬಿಫೋರ್ ಕ್ರೈಸ್ಟ್ ಅಂಡ್ ಆಫ್ಟರ್ ಕ್ರೈಸ್ಟ್ ತರ ಬಿಫೋರ್ ಕೋವಿಡ್ ಅಂಡ್ ಆಫ್ಟರ್ ಕೋವಿಡ್ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ಅಂತ. It is definitely going to become like that. ನಮ್ಮಲ್ಲಿ ಸುಮಾರು ವಿಷಯಗಳಲ್ಲಿ we have to speak about that. Before COVID, how was the world, and after the COVID, how is the world? So that discussion will keep happening, and you will see that sort of changes in the world. ಈ ಒಂದು ಕೋವಿಡ್ ಆದಾಗ ಸುಮಾರು ನ್ಯೂ ಕಾನ್ಸೆಪ್ಟ್ಸ್ have started in the world. What is the concept actually? The before COVID and after COVID, the concepts will be, the world has changed forever. You will see the whole world socially, economically, and in the personal growth. You will find a lot of difference. ಮುಂಚೆ ನಮ್ಮ ಸೋಷಿಯಲ್ ಲೈಫ್ ಏನಿತ್ತು, ಈ ಆರ್ಥಿಕ ಸ್ಥಿತಿ ಏನಿತ್ತು, ಮತ್ತೆ ನಮ್ಮ ಇಂಡಿವಿಜುವಲ್ ವೈಯಕ್ತಿಕವಾಗಿ ನಾವು ಏನಿದ್ವಿ, ಇದೆಲ್ಲನೂ ಈ ಪೋಸ್ಟ್ ಕೋವಿಡ್ ಮೇಲೆ ಬಹಳಷ್ಟು ಬದಲಾವಣೆಯನ್ನು ನಾವು ನೋಡ್ತಾ ಇರ್ತೀವಿ. ಸೊ ಇದನ್ನ ವರ್ಲ್ಡ್ ವೈಡ್ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ. ಸೊ ಇದರಿಂದ ಇಲ್ಲಿ ನಾವು ಸಹ ಅದ್ರ ಬಗ್ಗೆ ಏನಾಗ್ಬೋದು, ವಾಟ್ ಇಸ್ ದ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸೆಕೆಂಡ್ ಈಸ್ ಅಡಾಪ್ಟೇಷನ್ ಇಸ್ ದ ಕೀ. ಅಡಾಪ್ಟ್ ಅಂತಂದ್ರೆ ಯಾವುದೇ ಒಂದು ರೀತಿ ಮಾರ್ಪಾಟಾದಾಗ ಅದಕ್ಕೆ ನಾವು ಸಹ ಅದಕ್ಕೆ ರೂಪಾಂತರಗೊಳ್ಳುವಂಥದ್ದು. ನಾವು ಸಹ ಗೆಟ್ ಅಡಾಪ್ಟ್ ಟು ದಟ್ ನ್ಯೂ things, what is going to come in the world. So that is become a key. ಯಾರು ಈ ಬದಲಾವಣೆಗೆ ಹೊಂದಿಕೊಂಡು ಆ ಬದಲಾವಣೆಯನ್ನು ಅಳವಡಿಸಿಕೊಂಡು ಮುಂದೆ ಹೋಗ್ತಾರೋ, that is becoming a key for our success. That will become a key for our future. That is very important to understand. ನಮ್ಮ ಸುತ್ತಮುತ್ತ ಇಲ್ಲಿ ಸಿಟಿನಲ್ಲಿ ನಮಗೆ ಈ ಸೀರಿಯಸ್ನೆಸ್ ಕೆಲವರಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಇನ್ನ ಸ್ವಲ್ಪ ಔಟ್ಸ್ಕರ್ಟ್ಸ್ ಹೋದ ತಕ್ಷಣ ಇನ್ನೂ ಸಹ ಬಹಳಷ್ಟು ಲೈಟ್ ತಗೊಳ್ತಾ ಇದ್ದಾರೆ ಕೋವಿಡ್-19 ಆಗಿರೋದ್ರಿಂದ. ಯಾಕೆಂದ್ರೆ ಪ್ರಪಂಚದಲ್ಲಿ ಆಗಿರ್ತಂತ ಈ ಆಘಾತ ನೋಡಿದ್ರೆ ಎಲ್ಲರಿಗೂ ಆ ಸೀರಿಯಸ್ನೆಸ್ ಇನ್ನೂ ಬಂದಿಲ್ಲ. ನಮ್ಮಲ್ಲಿ ಈ ರೂರಲ್ ಸೈಡ್ ಅಲ್ಲೆಲ್ಲ ನಾವು ಆದಷ್ಟು ಬೇಗ ತಿಳ್ಕೊಬೇಕು, ಏನಾಗುತ್ತೆ ಅನ್ನೋ ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ವಿ ವಿಲ್ ನಾಟ್ ಬಿ ದೇರ್ ಇನ್ ದ ರೇಸ್. ಸೊ ಅಡಾಪ್ಟೇಷನ್ ವಿಲ್ ಬಿ ದ ಕೀ. ಸೊ ವಿ ಶುಡ್ ಬಿ ಗೆಟ್ ರೆಡಿ ಫಾರ್ ಗೆಟಿಂಗ್ ಅಡಾಪ್ಟೆಡ್ ಎನಿಥಿಂಗ್ ವಿಚ್ ಚೇಂಜಸ್ ಹ್ಯಾಪನ್ಸ್ ಇನ್ ದ ವರ್ಲ್ಡ್. ಯಾವ ರೀತಿ ಚೇಂಜ್ ಆಗುತ್ತೋ ಅದಕ್ಕೆ ನಾವು ಅಡಾಪ್ಟ್ ಆಗಂಗೆ ರೆಡಿ ಆಗಬೇಕು ಆದಷ್ಟು ಬೇಗ. ಅಂಡ್ ಥರ್ಡ್ ಈಸ್ ಸರ್ವೈವಲ್ ಆಫ್ ದಿ ಕ್ವಿಕ್ಕೆಸ್ಟ್. ನಾವು ಮುಂಚೆ ಕೇಳ್ತಾ ಇದ್ವು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ. ನಾವು ಆ ಪರಿಸ್ಥಿತಿಗೆ ಹೆಂಗ್ ಬೇಕೋ, ನಾವು ಆ ಟೈಮ್ ಹೆಂಗ್ ಬೇಕೋ ನಾವು ಹಾಗೆ ಫಿಟ್ ಆಗಬೇಕು ಅಂತ ಹೇಳ್ತಾ ಇದ್ವು. ಬಟ್ ನಾವು ಇಟ್ ಈಸ್ ನಾಟ್ ಜಸ್ಟ್ ಫಿಟ್ಟಿಂಗ್ ಯುವರ್ ಸೆಲ್ಫ್. ನಾವು ವಿ ಹ್ಯಾವ್ ಟು ಬಿ ಹೌ ಕ್ವಿಕ್ಲಿ ಯು ಗೆಟ್ ಫಿಟ್. ಎಷ್ಟು ಬೇಗ ನೀವು ಅಳವಡಿಸ್ಕೊಂತೀರಾ ಮಾರ್ಪಾಡೋದು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾಟ್ ಲೈಕ್ ಬಿಫೋರ್. ಮುಂಚೆ ತರ ನಾವು ಹೌದಪ್ಪ ಇರ್ಲಿ ನೋಡೋಣ, ಅದಾಗ್ಲಿ, ನಮ್ಮ ಕಾಲದಲ್ಲಿ ಇರ್ಲಿಲ್ಲ,
ನಮ್ಗೆಲ್ಲ ಅದೆಲ್ಲ ತಲೆಗತ್ತುತ್ತೆ. ಮುಂಚೆ ಹೇಳ್ತಿದ್ರು, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಏನೋ ಓದೋದು ಹೇಳಿದ್ರೆ ಅಯ್ಯೋ ನಮ್ಗೆಲ್ಲ ತಲೆಗೆಲ್ಲ ಹತ್ತುತ್ತೆ ಅಂತ ಹೇಳ್ತಿದ್ರು. ಮತ್ತೆ ನಾವು ಸ್ವಲ್ಪ ಬೆಳೀತಾ ನಾ ಈ ಫೋನ್ಗಳೆಲ್ಲ ಬಂದಾಗ ಕೇಳಿದಾಗ ಫೋನ್ ಹೇಳಿದ್ರೆ ಅಯ್ಯೋ ನಮ್ಗೆ ಫೋನ್ ಮಾಡಕ್ ರಿಂಗ್ ಮಾಡಕ್ ಬರಲ್ಲ, ಅದು ಸ್ವಲ್ಪ ಡಯಲ್ ಮಾಡ್ಕೊಡು ಅಂತ ಹೇಳ್ತಿದ್ರು. ಬರೀ ನಂಬರ್ ಹೊತ್ತಕ್ಕೆ ಡಯಲ್ ಮಾಡ್ಕೊಡಿ ಅಂತ ಹೇಳ್ತಿದ್ರು. ಅಯ್ಯೋ ನಮ್ಗೆಲ್ಲ ಅದೆಲ್ಲ ಅರ್ಥ ಆಗಲ್ಲ ಅಂತ. ಅಂದ್ರೆ ಅವರು ಈ ಚೇಂಜಸ್ ಏನಾಗುತ್ತೋ ಅದಕ್ಕೆ ಅಡಾಪ್ಟೇ ಆಗ್ತಿರ್ಲಿಲ್ಲ, ಅದನ್ನ ತಿಳ್ಕೊಳಕ್ ಟ್ರೈ ಮಾಡ್ತಿರ್ಲಿಲ್ಲ. ನಾವ್ ಯಾರನ್ನ ಟ್ರಯಲ್ ಮಾಡ್ಕೊಟ್ರೆ ನಾವು ಫೋನ್ ಮಾತಾಡ್ತೀನಿ ಅಂತ ನಾವು. ಅದು ಇವಾಗ ಹಂಗಿಲ್ಲ, ದಿನೇ ಹೊಸ ಟೆಕ್ನಾಲಜಿ ಬರ್ತಾ ಇದೆ. ಒಂದು ಸ್ಮಾರ್ಟ್ ಫೋನ್ ಬಂತಂದ್ರೆ ಹೌ ಕ್ವಿಕ್ಲಿ ಯು ಲರ್ನ್ ದ ಸ್ಮಾರ್ಟ್ ಫೋನ್ ಅಂಡ್ ಆಪರೇಟ್ ಸ್ಮಾರ್ಟ್ ಫೋನ್, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇದೇ ರೀತಿ ನಮ್ಮ ಎಲ್ಲ ಜೀವನದಲ್ಲೂ ಈ ರೀತಿ ಮಾರ್ಪಾಡಾಗಕ್ಕೆ ಪ್ರಾರಂಭ ಆಗುತ್ತೆ ಇನ್ಮೇಲೆ. ಅದಕ್ಕೋಸ್ಕರ ವಿ ಶುಡ್ ಬಿ ಸರ್ವೈವಲ್ ಆಫ್ ದ ಕ್ವಿಕ್ಕೆಸ್ಟ್. ಹೌ ಕ್ವಿಕ್ಲಿ you become adapt to that new technology, new life, new changes happens in the country or world. How quick you are there, that is more important. Next future is going to become the forced entrepreneurship. ನಾವು ಚಿಕ್ಕವರಿದ್ದಾಗ ನಮ್ಮಲ್ಲಿ ಓದಬೇಕಾದ್ರೆ ಪ್ರತಿಯೊಬ್ಬರು ಏನ್ ಹೇಳ್ತಿದ್ರೆ ಗೌರ್ಮೆಂಟ್ ಜಾಬ್ಗೋಸ್ಕರ ಓದ್ಬೇಕು ಅಂತ ಹೇಳೋರು. ಅದೇ ನಾವು ಇಂಜಿನಿಯರಿಂಗು ನಾವೆಲ್ಲ ಡಿಗ್ರಿ ಮಾಡೋ ಅಷ್ಟೊತ್ತಿಗೆ ನಮ್ಗೆ ಗೌರ್ಮೆಂಟ್ ಜಾಬ್ ಯಾರು ನೋಡ್ತಿರ್ಲಿಲ್ಲ. ಅದು ಕಾರ್ಪೊರೇಟು, ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಇಂಥ ಕಂಪ್ನಿಗಳ ಕೆಲಸಕ್ಕೋಸ್ಕರ ನಾವು ಎಲ್ಲರೂ ಮಾತಾಡ್ತಾ ಇದ್ರು. ಇನ್ಮೇಲೆ ಈ ಕೋವಿಡ್ ಆದ್ಮೇಲೆ ನಮ್ಗೆ ಗೌರ್ಮೆಂಟ್ ಜಾಬೂನು ಅಷ್ಟು ಇರೋದಿಲ್ಲ, ನಮ್ಗೆ ಈ ಕಾರ್ಪೊರೇಟ್ ಜಾಬ್ಗಳು ಅಷ್ಟು ಇರೋದಿಲ್ಲ. ಇನ್ಮೇಲೆ ಪ್ರತಿಯೊಬ್ರು ಹೌ ವಿ ಬಿಕಮ್ ಆಂಟ್ರಪ್ರೆನರ್, ಸ್ವ ಉದ್ಯೋಗ ಮಾಡೋಂಥ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದು ಹೇಗಾಗುತ್ತೆ ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಆಲ್ರೆಡಿ ನಾವು ನೋಡ್ತಾ ಇದೀವಿ, ಅದು ಸ್ಲೋ ಆಗ್ತಾ ಇತ್ತು, ಇನ್ಮೇಲೆ ಬಹಳ ಫಾಸ್ಟ್ ಆಗುತ್ತೆ. ಹೇಗಾಗುತ್ತೆ ಅಂತಂದ್ರೆ ಮುಂಚೆ ನಾವು ಟ್ರಾವೆಲ್ಸ್ ಏಜೆನ್ಸಿಗಳು ನೋಡಿದ್ವು, ಕಾರ್ ಟ್ಯಾಕ್ಸಿಗಳು ನೋಡಿದ್ವು. ಕಾರ್ ಟ್ಯಾಕ್ಸಿ ನಾವು ಹೇಗ್ ಮಾಡ್ತಾ ಇದ್ವು, ವಿ ಹೈರ್ ಎ ಟ್ಯಾಕ್ಸಿ, ಫುಲ್ ಡೇ ವಿ ಯೂಸ್ ಇಟ್, ಅಂಡ್ ಎಲ್ಲ ನಾವು ಒಂದ್ ಕಡೆ ಹೋಗ್ಬೇಕಂತಂದ್ರೆ ನಾವು ಫುಲ್ ಡೇ ತಗೊಂಡು ನಾವು ಸಾಯಂಕಾಲ ಕಳಿಸ್ತಾ ಇದ್ವು. ಅವಾಗ ಅದರಲ್ಲಿ ಡ್ರೈವರ್ ಇರೋನೇನು, ಒಂದು ತಿಂಗಳು ಡ್ರೈವರು ಅಪಾಯಿಂಟ್ ಆಗೋನು, ಅವನಿಗೆ ಅವತ್ತು ಡ್ಯೂಟಿ ಇರ್ಲಿ ಇಲ್ದಲ್ಲೇ ಇರ್ಲಿ, ಟ್ರಾವೆಲ್ ಏಜೆನ್ಸಿ ಸಿಗ್ದಲ್ಲೇ ಇರ್ಲಿ, ಡ್ರೈವರ್ಗೇನು ಸಂಬಳ ಸಿಗ್ತಾ ಇತ್ತು. ಆದ್ರೆ ಈಗ ಓಲಾ ಊಬರ್ ಬಂದಿದೆ. ಓಲಾ ಊಬರ್ದಲ್ಲಿ ಹೇಗಿದೆ, ಓಲಾ ಊಬರ್ನಲ್ಲಿ ನೀವು ಡ್ರೈವರ್ ಆಗಿ ಹೋದ್ರೆ ಒಂದು ಸರಿ ನೀವು ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಲಾಗಿನ್ ಮಾಡ್ಬೇಕು. ಲಾಗಿನ್ ಮಾಡಿದ ತಕ್ಷಣ ವಿತಿನ್ 10-15 ನಿಮಿಷ, ಮ್ಯಾಕ್ಸಿಮಮ್ ಅರ್ಧ ಗಂಟೆ ಒಳಗೆ ನಿಮ್ಗೆ ಆಲ್ರೆಡಿ ಒಂದು ಟ್ರಿಪ್ ಅಲರ್ಟ್ ಆಗ್ಬೇಕು. ಸೊ ನೀವು ಇಮ್ಮಿಡಿಯೇಟ್ ನೀವು ಕೆಲಸಕ್ಕೆ ಡ್ರೈವ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಡ್ರಾಪ್ ಒಂದು ಮಾಡಿ, ಏನೊಂದು ಡ್ರಾಪ್ ಮುಗಿತ್ತು ಅಂದ ತಕ್ಷಣ ಇಮ್ಮಿಡಿಯೇಟ್ ಇನ್ನೊಂದು ಕಾಲ ಅರ್ಧ ಗಂಟೆ ಇನ್ನೊಂದು ಅಲರ್ಟ್ ಆಗುತ್ತೆ. ಅವನೇನು, ಈಸ್ ನಾಟ್ ಎ ಮಂತ್ಲಿ ಎಂಪ್ಲಾಯಿ, ನಾವು ಈಸ್ ಸೆಲ್ಫ್ ಎಂಪ್ಲಾಯ್ಡ್. ಈ ರೀತಿ ಪ್ರತಿಯೊಂದು ಕೆಲಸದಲ್ಲೂ ಎಲ್ಲರೂ ನೀವೇನು ಕೆಲಸ ಮಾಡ್ತೀರೋ ಅಷ್ಟಕ್ಕೆ ಮಾತ್ರ ಪೇ ಆಗುತ್ತೆ ಇನ್ಮೇಲೆ. ಪೇ ವಾಟ್ ಯು ಡೂ. ಈ ರೀತಿ ನಮ್ಮ ಎಲ್ಲ ಏನ್ ಜಾಬ್ಗಳಿದಾವ ಆ ಜಾಬ್ಗಳೆಲ್ಲ ಚೇಂಜ್ ಆಗ್ತಾ ಇದೆ. ಇದನ್ನ ನಾವು ಈಗ ಓಲಾ ಊಬರ್ನಲ್ಲಿ ನೋಡಿದ್ದೀವಿ, ನಾವು ಅದನ್ನೇ ಈಗ ರೆಸ್ಟೋರೆಂಟ್ ಅಲ್ಲಿ ನೋಡಿದ್ದೀವಿ. ಮುಂಚೆ ರೆಸ್ಟೋರೆಂಟ್ ನಲ್ಲಿ ಒಂದು ಹೋಟ್ಲಿಗೆ ಹೋಗಿ ಸರ್ವರ್ ಆಗಿ ಕೆಲಸ ಮಾಡ್ತಿದ್ರೆ ನೀವು ಕಸ್ಟಮರ್ ಬರ್ದಲ್ಲೇ ಇರ್ಲಿ ನಿಮ್ಗೇನು ಸಂಬಳ ಸಿಕ್ತಿತ್ತು. ಕಸ್ಟಮರ್ ಜಾಸ್ತಿ ಬಂದ್ರು ಒಂದೇ, ಕಡಿಮೆ ಬಂದ್ರು ಒಂದೇ. ಒಂದ್ಸರಿ ನೀವು ಹೋಟ್ಲಿಗೆ ಕೆಲಸ ಸಿಕ್ಬಿಟ್ರೆ, ಹೋಟ್ಲಿಗೆ ಸರ್ವರ್ ಆಗಿ ಕೆಲಸ ಸಿಕ್ಕಿದ್ರೆ ಹೋಟ್ಲಾಗಿ ನಿಮ್ಗೆ ಸಂಬಳ ಮಂತ್ಲಿ ಸಂಬಳ ಗ್ಯಾರಂಟಿ. ಅದೇ ಈ ರೆಸ್ಟೋರೆಂಟ್ ಬಿಸ್ನೆಸ್ ನಾವು ಆಲ್ರೆಡಿ ಸ್ಟಾರ್ಟೆಡ್ ಚೇಂಜಿಂಗ್. ಸ್ವಿಗ್ಗಿ ನೀವೆಲ್ಲ ಕೇಳಿದಿರಾ, ಸ್ವಿಗ್ಗಿ ಅಂತ ಇದೆ, ಝೊಮೊಟೊ ಅಂತ ಇದೆ. ಇವರೆಲ್ಲ ಹಿಂಗೆ ಸರ್ವರ್ಸ್ ಎಲ್ಲ ಹಿಂಗೆ ಚೇಂಜ್ ಆದ್ರು. ಈಗ ಬರೀ ಓನ್ಲಿ ಕಿಚನ್ ಇರುತ್ತೆ. ಕಿಚನ್ ನಿಂದ ಊಟ ಎಲ್ಲಿ ಬೇಕೋ ಡೆಲಿವರಿ ಆಗುತ್ತೆ. ಯಾರಿಂದ? ಸ್ವಿಗ್ಗಿಯಿಂದ. ಸ್ವಿಗ್ಗಿನಲ್ಲಿ ಕೆಲಸ ಮಾಡೋರು ಯಾರು? ಅವನು ಒಂದು ಸರಿ ನಾನು ಇವತ್ತು ಡ್ಯೂಟಿಗೆ ರಿಪೋರ್ಟ್ ಆಗ್ತೀನಿ ಅಂತ 10 ಗಂಟೆಗೆ ಒಂದೊಂದ್ಸರಿ ಲಾಗಿನ್ ಮಾಡಿದ್ರೆ ಅರ್ಧ ಗಂಟೆಗೆ ಒಂದು ಅಲರ್ಟ್ ಆಗುತ್ತೆ, ಇಂಥ ಕಡೆ ಪಿಕ್ ಮಾಡೋ ಫುಡ್ಡು, ಇಂಥ ಕಡೆ ಡೆಲಿವರಿ ಔಟ್ ಮಾಡ್ಬೇಕಂತ. ಸೊ ಅವನು ಅದು ಡೆಲಿವರಿ ಮಾಡಿದ್ರೆ ಅವನಿಗೆ ಪೇ, ಇಲ್ಲ ಅಂತಂದ್ರೆ ಪೇ ಇಲ್ಲ. ಈ 4 ಗಂಟೆಗೆ ಸಾಕಾಯ್ತು ನಾನು ಮನೆಗೆ ಹೋಗ್ತೀನಿ ಅಂತ ಆಫ್ ಮಾಡಿದ್ರೆ ಮುಗೀತು. ಸೊ ದಿಸ್ ಈಸ್ ಕಾಲ್ಡ್ ಸ್ವ ಉದ್ಯೋಗ, ದಿಸ್ ಈಸ್ ಕಾಲ್ಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ಅದೇ ರೀತಿ ನೀವು ಮುಂಚೆ ಕೊರಿಯರ್ ಸರ್ವಿಸ್ ನೋಡಿದ್ರಿ, ಡಿ ಟಿ ಡಿ ಸಿ ಕೊರಿಯರು. ಮುಂಚೆ ಅಂತ ಕೊರಿಯರ್ ಸರ್ವಿಸ್ಗಳು ಎಲ್ಲ ರೋಡ್ಗೂ ಇದ್ವು. ಅಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ರು. ನಾವು ಸುಮಾರು ಜನ ಡಿಗ್ರಿಗಳಾಗಿರೋರು, PUC ಆಗಿರೋರು ಎಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಕೊರಿಯರ್ ಕೆಲಸ ಮಾಡ್ತೀನಿ ಅನ್ನೋರು. ಬಿಗಿನಿಂಗ್ ಬೆಂಗಳೂರಿಗೆ ಬರ್ತಿದ್ದಂಗೆ ಅವರಿಗೆ ಕೊರಿಯರ್ ಸರ್ವಿಸ್ ಕೆಲಸ ಸಿಕ್ಬಿಡೋದು. ಈಗ ಕೊರಿಯರ್ ಸರ್ವಿಸ್ ಏನಾಗಿದೆ, ಕೊರಿಯರ್ ಸರ್ವಿಸು ಮುಂಚೆ ಏನಿತ್ತು, ನಾನಿವತ್ತೊಂದು ಲೆಟರ್ ಕಳಿಸ್ಬೇಕಂತಂದ್ರೆ ಒಂದು ಆಫೀಸಿಂದ ನಾನಿವತ್ತು 10 ಗಂಟೆ 11 ಗಂಟೆ ಒಂದು ಲೆಟರ್ ಮಾಡಿದ್ರೆ
ಕೊರಿಯರ್ ಸರ್ವಿಸು ಸಾಯಂಕಾಲ ಬರೋದು. ಸಾಯಂಕಾಲ ಅವ್ರು ಬಂದ್ಬಿಟ್ಟು ನನ್ನ ಲೆಟರ್ ಕಲೆಕ್ಟ್ ಮಾಡ್ಕೊಂಡು ನಾಳೆ ಮಧ್ಯಾಹ್ನ ಸಾಯಂಕಾಲ ಡೆಲಿವರಿ ಮಾಡೋರು. ಇಲ್ಲ ಇಲ್ಲಿಂದ ಪೀಣ್ಯಾಗ ನಾನು ಡೆಲಿವರಿ ಮಾಡ್ಬೇಕಂತೆ. ಈಗ ದಟ್ ಕೊರಿಯರ್ ಸರ್ವಿಸ್ ಈಸ್ ರೀಪ್ಲೇಸ್ಡ್ ಬೈ ಡೆನ್ಸೋ. ಕೇಳಿದ್ರ ಡೆನ್ಸೋ ಅಂತ? ಡೆನ್ಸೋ ಅಂದ್ರೆ ನೀವು ನಂದು ಲೆಟರ್ ಈಗ ರೆಡಿ ಆಗಿದ್ರೆ ಈಗ ನಾನು ಫೋನ್ ಮಾಡಿದ್ರೆ ವಿತಿನ್ ಹಾಫ್ ಅನ್ ಅವರ್ ಬರ್ತಾನೆ, ಈ ಲೆಟರ್ ಪಿಕಪ್ ಮಾಡ್ತಾನೆ, ತಗೊಂಡೋಗಿ ನಾನು ಹೇಳ್ತೀನಿ ಪೀಣ್ಯಾಗ ಡೆಲಿವರಿ ಮಾಡ್ಬೇಕಂತ, ಪೀಣ್ಯಾಗ ಹೋಗಿ ನಾನು ಡೆಲಿವರಿ ಮಾಡ್ತೀನಿ. ದ ಕೊರಿಯರ್ ಸರ್ವಿಸ್ DTDC ಎಲ್ಲ ಕೊಲ್ಯಾಪ್ಸ್ ಆಗೋಯ್ತು. ಈಗ ಡೆನ್ಸೋ ಸರ್ವಿಸ್ ತರ ಬಂದಿದೆ. ಅದ್ರಲ್ಲಿ ಹೆಂಗೆ ಆ ಕೊರಿಯರ್ ಸರ್ವಿಸ್ ಕೊಡ್ತಾನಲ್ಲ ಆ ಹುಡುಗನು ಅಷ್ಟೇ, ಬೆಳಗ್ಗೆ ಅವ್ನಿಗೆ ಎಷ್ಟು ಗಂಟೆ ಬೇಕಾದ್ರೂ ಲಾಗ್ ಆಗ್ಬೋದು. 6 ಗಂಟೆಗೆ ಲಾಗ್ ಆಗ್ತಾನ, ಲಾಗ್ ಆಗಿ ಅರ್ಧ ಗಂಟೆ 1 ಗಂಟೆ ಅಷ್ಟೇ ಇಂತ ಆರ್ಡರ್ ಇದ್ರೆ ಅವ್ನಿಗೆ ಅಲರ್ಟ್ ಆಗುತ್ತೆ. ಆವತ್ತಿನ ದಿನ ಎಷ್ಟು ಡೆಲಿವರಿ ಮಾಡ್ತಾನೋ ಅಷ್ಟು ದುಡ್ಡು ಸಿಗುತ್ತೆ. ದಿಸ್ ಇಸ್ ಕಾಲ್ಡ್ ಸ್ವ ಉದ್ಯೋಗ. ಅಂಡ್ ಪ್ರತಿಯೊಂದು ಈಗ ಮಾರ್ಕೆಟಿಂಗ್ ಹಂಗೆ ಆಗ್ತಾ ಇದೆ. ಮುಂಚೆ ಒಂದು ಕಂಪ್ನಿಗೆ ಹೋಗಿ ಸೇರ್ಕೊಂಡು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗ್ಬಿಟ್ರೆ ಆರ್ಡರ್ ಇರ್ಲಿ ಇಲ್ಲದೇ ಇರ್ಲಿ, ನೀ ಆರ್ಡರ್ ತಗೊಂಡೇ ಬರಬೇಡ. ನೀವು ಬೆಳಗ್ಗೆ ಹೋಗಿ ಸಾಯಂಕಾಲದಾಗ ಆಫೀಸ್ಗೆ ಹೋಗಿ ಅಟೆಂಡೆನ್ಸ್ ಹಾಕಿದ್ರೆ ಸಾಕಾಯ್ತು, ನಿಮ್ಗೆ ಸಂಬಳ ಸಿಗ್ತಾ ಇತ್ತು. ಇನ್ಮೇಲೆ ಆ ಮಾರ್ಕೆಟಿಂಗ್ ಸರ್ವಿಸು ಸಹ ಈ ರೀತಿ ಒನ್ಸ್ ಯು ಲಾಗ್ ಇನ್ ಅಂಡ್ ಗೋ ಅಂಡ್ ಗೆಟ್ ದ ಆರ್ಡರ್, ಆ ಕಾಂಟ್ರಾಕ್ಟ್ ಇರುತ್ತೆ, ಆ ಆರ್ಡರ್ ಬಂದಾಗ ನಿಮ್ಗೆ ಯು ವಿಲ್ ಗೆಟ್ ಪೇಯ್ಡ್. ಇದೇ ರೀತಿ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಮುಂಚೆ ನಿಮ್ಮನ್ನ ಅಪಾಯಿಂಟ್ ಮಾಡ್ತಾ ಇದ್ರು ಸಾಫ್ಟ್ವೇರ್ ನಲ್ಲಿ, ಬೆಳಗ್ಗೆಯಿಂದ ಸಾಯಂಕಾಲದಾಗ ನೀವು ಅಲ್ಲಿ ಆಫೀಸ್ನ ಕೂತ್ಕೊಂಡು ಕೆಲಸ ಮಾಡ್ತಿದ್ರು. ಈಗ ದೇ ಆರ್ ಮೇಕಿಂಗ್ ವರ್ಕ್ ಫ್ರಮ್ ಹೋಮ್. ನೀವು ಮನೆಗೆ ಕೂತ್ಕೊಂಡು ಲಾಗಿನ್ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೀವೆಷ್ಟು ಕೆಲಸ ಮಾಡಿರಿ ಅನ್ನೋದು. ಫುಲ್ ರಿಸಲ್ಟ್ ಒಂದೇ ನೋಡ್ತಾರೆ ಹೊರತು ನೀವು ಹೆಂಗ್ ಮಾಡಿರಿ ವೇಸ್ಟ್ ಮಾಡಿರಿ ನೋಡಲ್ಲ. ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಕೊಂಡು ದೇ ವಿಲ್ ಪೇ. ಇಟ್ ಮೀನ್ಸ್ ಆಲ್ ವಿಲ್ ಬಿಕಮ್ ಸ್ವ ಉದ್ಯೋಗಿಗಳು ಪ್ರತಿಯೊಬ್ರು. ಇಟ್ ಬಿಕಮ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ತರ ಆಗ್ಬಿಡುತ್ತೆ. ಇನ್ಮೇಲೆ ಯಾವುದೇ ಜಾಬ್ ಮಾರ್ಕೆಟ್ ಏನಿದೆಯಾ ಆ ಜಾಬ್ ಮಾರ್ಕೆಟ್ ಎಲ್ಲಾನು ಸ್ಲೋ ಆಗಿ ಚೇಂಜ್ ಆಗಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ತರ ಆಗ್ತಾ ಇದೆ. ನೀ ಏನ್ ಕೆಲಸ ಮಾಡ್ತೀವೋ ಅದಕ್ಕೆ ಮಾತ್ರ ಪೇ ಆಗುತ್ತೆ, ನೀ ಕೆಲಸ ಮಾಡಿದ್ರೆ ಪೇ ಆಗೋದಿಲ್ಲ. ಇದರಲ್ಲಿ ಎರಡಿದೆ ಅಡ್ವಾಂಟೇಜ್. ಒಂದು, ನಿಮ್ಗೆ ಯಾವ ಬೇಕಾದ್ರೂ ಹೋಗಿ ಮಾಡ್ಬೋದು. ಬೇಕಾದ್ರೆ 10 ಗಂಟೆಗೆ ಹೋಗಿ 4 ಗಂಟೆ ಮನೆ ಬರ್ಬೋದು, ಇಲ್ಲ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಸಾಯಂಕಾಲ 6 ಗಂಟೆ ಮನೆ ಬರ್ಬೋದು. ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ಪೇಮೆಂಟ್ ಆಲ್ಸೋ ವಿಲ್ ಬಿ ಲೈಕ್ ದಟ್. ವೆನ್ ಯು ವರ್ಕ್ ಯು ವಿಲ್ ಗೆಟ್. ಸೊ ಈ ಕಾನ್ಸೆಪ್ಟ್ ಇಟ್ ಇಸ್ ಗೋಯಿಂಗ್ ಟು ಪಿಕ್ ಅಪ್ ಇನ್ ದ ವರ್ಲ್ಡ್. ಇದೊಂದೇ ಅಲ್ಲ, ಎಲ್ಲಾದ್ರೂ ಆಗ್ತಾ ಇದೆ. ಆಫೀಸ್ಗಳು ಇರ್ಬೋದು, ಪ್ರತಿಯೊಂದು ಯಾವುದೇ ತಗೊಳ್ಳಿ, 1 by 1 ಇದು ಎಲ್ಲ ಮಾರ್ಪಾಟ್ ಆಗ್ತಾ ಇದೆ. ಇದು ಇನ್ನ ಮೇಲೆ ಬಹಳ ಫಾಸ್ಟ್ ಆಗ್ತಾ ಇದೆ. ಇಷ್ಟು ದಿನ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಬಟ್ ಬಹಳ ಸ್ಲೋ ಆಗಿತ್ತು. ಈಗ ಪೀಪಲ್ ಆರ್ ಟೇಕನ್ ವೆರಿ ಸೀರಿಯಸ್ಲಿ. ಪೋಸ್ಟ್ ಕೋವಿಡ್ ನೀವು ಯಾವುದೇ ಒಂದು ಕಂಪ್ನಿ ಅಷ್ಟು ಜನ ಎಂಪ್ಲಾಯ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕಂಪ್ನಿ ನಡ್ಸಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬ ಕಂಪ್ನಿಯವರು ಎಲ್ಲರೂ ಈ ರೀತಿ ಒಂದು ಹೊಸ ರೀತಿಯಲ್ಲಿ ಮಾಡೋಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ. ನಮ್ಮಲ್ಲಿ ಈ ಸೋಲಾರ್ನಲ್ಲಿ ಇರ್ಬೋದು, ಮತ್ತೆ UPS ಇರ್ಬೋದು, ಸರ್ವಿಸ್ ಇಂಡಸ್ಟ್ರಿ ಇತ್ತು. ಏನು ಸರ್ವಿಸ್ ಇಂಜಿನಿಯರ್ನ ಒಂದ್ಸರಿ ಅಪಾಯಿಂಟ್ ಮಾಡ್ಬಿಟ್ರೆ ಅವನಿಗೆ ಸರ್ವಿಸ್ ಕಾಲ್ ಇರಲಿ ಇಲ್ಲದಿರಲಿ, ಅವನ ಆಫೀಸ್ನಾಗ ಕೂತ್ಕೊಂಡಿರ್ಲಿ, ನಾವು ತಿಂಗಳಿಗೆ ಇಷ್ಟೊಂದು ಸಂಬಳ ಕೊಡಬೇಕಾಗಿತ್ತು. ಈಗ ನಮ್ಮ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಮೊನ್ನೆ ಒಂದು ಅಸೋಸಿಯೇಷನ್ ಮೀಟಿಂಗ್ ಆಯಿತು. ಪ್ರತಿಯೊಬ್ಬರು ಡಿಸೈಡ್ ಮಾಡಿರು ಆಲ್ ಸರ್ವಿಸ್ ಇಂಜಿನಿಯರ್ಸ್ ವಿಲ್ ಬಿ ಆನ್ ದ ಕಾಂಟ್ರಾಕ್ಟ್ ಬೇಸಿಸ್. ಅಂಡ್ ಅವತ್ತು ದಿನ 2 ಸರ್ವಿಸ್ ಕಾಲ್ ಇದ್ರೆ ಒಂದು ಕಾಲ್ಗೆ ಇಷ್ಟಂತ ಫಿಕ್ಸ್ ಮಾಡಿ, 2 ಸರ್ವಿಸ್ ಕಾಲ್ ಇದ್ರೆ ಆ ಕಾಲಿಗೆ ಮಾತ್ರ ಪೇ ಮಾಡಿ ಅಂತ ನಮ್ಮ ಅಸೋಸಿಯೇಷನ್ ಡಿಸೈಡ್ ಮಾಡಿದ್ರು. ಅಸೋಸಿಯೇಷನ್ ಎಲ್ಲರೂ ಡಿಸೈಡ್ ಮಾಡಿದ್ರು. ಹಿಂಗೆ ಪ್ರತಿಯೊಂದು ಇಂಡಸ್ಟ್ರಿನೂ ಚೇಂಜ್ ಆಗ್ತಾ ಇದೆ. ಅದಕ್ಕೋಸ್ಕರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ಆಫ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಚೇಂಜ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ವರ್ಲ್ಡ್. ಇನ್ಮೇಲೆ ನಾವು ಓದ್ಬೇಕಾದ್ರೆ ನಾವು ಏನಾಗಬೇಕು, ನಮ್ಮ ಸ್ವಉದ್ಯೋಗ ಏನು ಹುಡ್ಕೊಬೇಕು, ಅದನ್ನ ಇವಾಗ್ಲಿಂದ ನೀವು ಥಿಂಕ್ ಮಾಡ್ಕೊಂಡು, ಇವಾಗ್ಲಿಂದ ಅದಕ್ಕೆ ಪ್ರಿಪೇರ್ ಆಗಿ, ಇವಾಗ್ಲಿಂದ ಆ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡು, ಇವಾಗ್ಲಿಂದ ಆ ಟ್ಯಾಲೆಂಟ್ ಡೆವಲಪ್ ಮಾಡ್ಕೊಂಡು ಹೋದ್ರೆ ನಿಮ್ ಮುಂದೆ ನೀವು ಯು ವಿಲ್ ಬಿ ಸರ್ವೈವ್. ಅದರ್ವೈಸ್ ಯು ವಿಲ್ ನಾಟ್ ಸರ್ವೈವ್. ನೀವು ಆಮೇಲೆ ಹೇಳ್ಬೋದು ಅಯ್ಯೋ ಕೆಲಸ ಸಿಗಲ್ಲ. ದೇರ್ ಆರ್ ಪೀಪಲ್, ಯಾರಿಗೆ ಕೆಲಸ ಸಿಕ್ಕಿಲ್ಲ? ಕೆಲಸ ಮಾಡೋರಿಗೆ ಎಲ್ಲರಿಗೂ ಕೆಲಸ ಇದೆ. ಕೆಲಸ ಮಾಡೋರಿಗೆ ಎಲ್ಲರಿಗೂ ಕೆಲಸ ಸಿಕ್ಕಿದೆ. ಯಾರು ನಂಗೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳ್ಕೊಂಡ್ದೋ ಅವನು ಈಸ್ ನಾಟ್ ಫಿಟ್ ಫಾರ್ ದ ನ್ಯೂ ಚೇಂಜ್ ವಿಚ್ ಇಸ್ ಹ್ಯಾಪನ್. ಈ ಚೇಂಜ್ ಏನಾಗಿತ್ತು ಇವತ್ತಿನ ದಿವಸ, ಅದಕ್ಕೆ ಅವ್ನು ರೆಡಿ ಇಲ್ಲ, ಕೆಲಸ ಮಾಡಕ್ಕೆ ರೆಡಿ ಇಲ್ಲ. ಈ ಸ್ಟಿಲ್ ಎಕ್ಸ್ಪೆಕ್ಟಿಂಗ್ ಸುಮ್ಮನೆ ಹೋಗಿ ಆಫೀಸ್ನಾಗ ಕೂತ್ಕೊಬೇಕು, ಸುಮ್ಮನೆ ಹೋಗಿ ಅಲ್ಲಿ ಹೋದ್ರೂ ಸಂಬಳ ಬರಬೇಕು, ಆ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೌ ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ವಿ ಹ್ಯಾವ್ ಎ ಡ್ರೈವರ್ಸ್ ನಲ್ಲಿ ಇನ್ನೊಂದಿದೆ, ಡ್ರೈವ್ ಯು ಅಂತ. ಹೊಡೆದ್ ನೋಡಿ, ಡ್ರೈವ್ ಯು ಅಂದ್ರೆ ಏನ್ ಗೊತ್ತಾ? ಕೆಲವರೆಲ್ಲ ಕೆಲಸ ಮಾಡ್ಕೊಂಡು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆಲ್ಲ ಕೆಲಸ ಇದ್ದು ಮಾಡ್ಕೊಂಡು 6 ಗಂಟೆ ಮನೆ ಬಂದ್ರೆ 6 ಗಂಟೆಗೆ ಇಮ್ಮಿಡಿಯೇಟು ಅದರಲ್ಲಿ ಒಂದು ಆಪ್ ಇದೆ, ಆ ಡ್ರೈವ್ ನಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ಲಾಗ್ ಮಾಡಿದ ತಕ್ಷಣ ಅವನಿಗೆ ಈ 2 hour 3 hour ಪಿಕಪ್ ಡ್ರಾಪ್ ಇರ್ತವೆ. ಈ ಮನೇಲಿ ಫ್ಯಾಮಿಲಿ ಏನೋ ಶಾಪಿಂಗ್ ಹೋಗ್ತಾರೆ, ಅವ್ರಿಗೆ ಡ್ರೈವರ್ ಬೇಕಾಗುತ್ತೆ. ಅವಾಗ ಇಮ್ಮಿಡಿಯೇಟ್ ಅವ್ರು ಹೇಳಿದ್ರೆ ಈಗ ಎಲ್ಲ ಒಂದ್ ಕಡೆ ಬೇಕು ಯಲಹಂಕ ಅಂದ್ರೆ ಅವ್ನು ನಿಯರ್ ಬೈ ಯಲಹಂಕ ಯಾರನ್ನ ಇದ್ರೆ ಅವ್ನಿಗೆ ಅಲರ್ಟ್ ಮಾಡ್ತಾರೆ. ಅವ್ನ ಡ್ರೈವರು ಇಮ್ಮಿಡಿಯೇಟ್ ಅವ್ರ ಮನೆಗೆ ಹೋಗಿ 1 hour
ಅಥವಾ 2 hours ಅವ್ರು ಆರ್ಡರ್ ಬುಕ್ ಮಾಡಿರ್ತಾರೆ. ಆ 2 hours ಅವ್ರು ಕರ್ಕೊಂಡೋಗಿ ಶಾಪಿಂಗ್ ಮುಗಿಸ್ಕೊಂಡು ಮನೆ ಡ್ರಾಪ್ ಮಾಡ್ತಾನೆ. ದ ಡ್ರೈವರ್ ವಿಲ್ ಗೆಟ್ ದ ಜಾಬ್ ಆಫ್ 2 hours ಅಂಡ್ ಯು ವಿಲ್ ಗೆಟ್ ಪೇಯ್ಡ್ ಟು 1 hourಗೆ 100 rupees 120 rupees ಏನೋ ಇದೆ. ಅಲ್ಲಿ ಜಾಸ್ತಿನೇ ಇಲ್ಲ ನೋಡಿ, ಸಂಬಳಗಳು ಅಲ್ಲಿ ಜಾಸ್ತಿನೇ ಇಲ್ಲ. 100 rupees 120 rupees ಇಷ್ಟಕ್ಕೆ ಅವನಲ್ಲಿ ಹೋಗಿ ಸರ್ವಿಸ್ ಕೊಟ್ಟು ಮತ್ತೆ ವಾಪಸ್ ಬರಬೇಕು. ಅಂಡ್ ಪ್ರತಿಯೊಬ್ರು, ನೀವು ಓಲಾಗಿರ್ಬೋದು, ಊಬರ್ಗೆ ಹೋಗಿರ್ಬೋದು, ಅಥವಾ ಡ್ರೈವ್ ನೀವು ಇದುವರೆಗೂ ಯೂಸ್ ಮಾಡ್ದಲ್ಲೇ ಇರ್ಬೋದು, ನಾನು ಯೂಸ್ ಮಾಡಿದ್ದೀನಿ, ಅವ್ರದ್ದೆಲ್ಲ ಮಾಡಿ ಸರ್ವಿಸ್ ಕೊಟ್ಟು ಅವ್ರು ಹೋದ ತಕ್ಷಣ ಒಂದು ಇದು ಬರುತ್ತೆ, ಮೆಸೇಜ್ ಬರುತ್ತೆ, ಪ್ಲೀಸ್ ರೇಟ್ ಯುವರ್ ಡ್ರೈವರ್ ಅಂತ. ಅಂದ್ರೆ ನಾನು ಡ್ರೈವರ್ನ ಐ ಶುಡ್ ಸೇ ಈಸ್ ಅ ಪರ್ಫಾರ್ಮೆನ್ಸ್ ಇಸ್ ಗುಡ್ ಅಂಡ್ ಈಸ್ ಬಿಹೇವಿಂಗ್ ಇಸ್ ಗುಡ್ ಅಂಡ್ ಈಸ್ ಸರ್ವಿಸ್ ಇಸ್ ಗುಡ್, ಈಸ್ ಆನ್ ಟೈಮ್, ಈಸ್ ನಾಟ್ ಇನ್ ಅ ಟೈಮ್, ಇಂಥವನ್ನ ರೇಟಿಂಗ್ ಮಾಡ್ಬೇಕು ನಾನು. ಈ ರೇಟಿಂಗ್ ನಲ್ಲಿ ಮಾಡಿದಾಗ ಪಬ್ಲಿಕ್ ಇಸ್ ಗೋನ್ ಟು ರೇಟ್ ಯು. ಇಟ್ ಈಸ್ ನಾಟ್ ದಟ್ ಯಾರೋ ಒಂದು ಕಂಪ್ನಿಲಿ ಕೂತ್ಕೊಂಡು ವರ್ಷ ಎಲ್ಲ ನೋಡ್ಕೊಂಡು ಒಂದು ವರ್ಷಕ್ಕೊಂದ್ಸರಿ ಸಂಬಳ ಕೊಡ್ಬೇಕಾದ್ರೆ ಪರವಾಗಿಲ್ಲ ಕೆಲಸ ಮಾಡ್ತಾನೆ ಅಂತ ನೋಡ್ಕೊಂಡು ಯಾರೋ ಮಾಡ್ತಿದ್ರಲ್ಲ, ಅಂದಮೇಲೆ ಪಬ್ಲಿಕ್ ವಿಲ್ ರೇಟ್ ಎವ್ರಿ ಡೇ. ಪ್ರತಿ ಒಂದು ಕಾಲ್ ಹೋದನು ನಿಮ್ದು, ನೀವು ಎಂಪ್ಲಾಯಿಗಳು ಸ್ವಉದ್ಯೋಗ ಮಾಡ್ತಿದ್ರಲ್ಲ, ನೀವು ಒಳ್ಳೆ ಸರ್ವಿಸ್ ಕೊಟ್ರ ಇಲ್ಲ ಅಂತ ಕಂಪ್ಯೂಟರ್ ಅಲ್ಲಿ ರೇಟಿಂಗ್ ಬಂದ್ಬಿಡುತ್ತೆ. ಆ ರೇಟಿಂಗ್ ಪ್ರಕಾರ ನೆಕ್ಸ್ಟ್ ಈ ಯಲಾಂಕದಲ್ಲಿ 10 ಜನ ಡ್ರೈವರ್ ಇದ್ರಂದ್ರೆ ದ ಫಸ್ಟ್ ಅಲಾಟ್ಮೆಂಟ್ ವಿಲ್ ಹ್ಯಾಪನ್ ಫಾರ್ ದ ಡ್ರೈವರ್ ಹೂ ಹ್ಯಾಸ್ ಗಾಟ್ ಅ ಬೆಟರ್ ರೇಟಿಂಗ್. ರೇಟಿಂಗ್ ಯಾರು ಕಮ್ಮಿ ಇರುತ್ತೋ ಅವನಿಗೆ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡೋದಿಲ್ಲ, ಅಲಾಟ್ಮೆಂಟ್ ಆಗೋದಿಲ್ಲ, ಅವನಿಗೆ ನಿಧಾನಕ್ಕಾಗುತ್ತೆ. ಸಿ, ಪರ್ಫಾರ್ಮೆನ್ಸ್ ವಿಲ್ ಬಿಕಮ್ ಎ ವೆರಿ ಹೈ ಪ್ರಿಯಾರಿಟಿ. ಸೊ ಯು ಹ್ಯಾವ್ ಟು ಅಡಾಪ್ಟ್ ಟು ದಿಸ್ ಟೆಕ್ನಾಲಜಿ, ಯು ಹ್ಯಾವ್ ಟು ಅಡಾಪ್ಟ್ ದಿಸ್ ನ್ಯೂ ಸಿಸ್ಟಮ್ ಅಂಡ್ ಅಡಾಪ್ಟ್ ಆಗಿ ಯು ಆಲ್ಸೋ ಹ್ಯಾವ್ ಟು ಪರ್ಫಾರ್ಮ್. ಈ ರೀತಿ ಈವನ್ ಇನ್ ಟೀಚಿಂಗ್ ಲೈನ್ ನಾವು ಆಲ್ರೆಡಿ ಸಿ ರೇವಾ ಯೂನಿವರ್ಸಿಟಿ ರೀಸೆಂಟ್ ಆಗಿ ನಾನು ಅವ್ರದ್ದೊಂದು ಇದನ್ನ ಸೆಮಿನಾರ್ ಅಟೆಂಡ್ ಮಾಡಿದೆ. ರೇವಾ ಯೂನಿವರ್ಸಿಟಿ started taking teaching faculties online and based on their performance. That's why the even teaching should get adapted to new technology, online technology. We should be able to teach in online very effectively. See, ನಾವು ಯಾವುದೋ ಒಂದು ಕಾಲೇಜ್ನಲ್ಲಿ ಒಂದ್ ಕಡೆ ಇದ್ದಾಗ ಒಂದು ಸಬ್ಜೆಕ್ಟ್ ನಲ್ಲಿ 2-3 ಟೀಚರ್ ಇರ್ತಾರೆ, ಅದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ವಿಲ್ ನಾಟ್ ಬಿ ಕಂಪೇರ್ಡ್ ಟು ದ ವರ್ಲ್ಡ್. ಈಗ ಆನ್ಲೈನ್ ಹೋದಾಗ our teaching will be compared to the world. The best teacher in the country, best teacher in the world. See, student can start listening from here to from US teacher anta kelbodu if he is teaching much better andre. So our performance will be going to become very key point. So even teaching will going to become future per hour how much teach. It is already is there. Some of the bigger universities, they will always have 20 to 30% of the faculties are only hourly basis, and based on they select also based on the performance basis. That was there, but now onwards it will become more, only not 20-30%. Now onwards it's going to become maybe 80-90%. Only on 20% of the college staff will be permanent. 80% of the teaching faculty will be on this sort of services. This is a trend already. Some of the universities started talking, and Reva University already started implementing this. Many universities now started online teachings. Prati adna online teaching nalli they have now found many of their own lecturers are not good enough to do in online, and their presentation they have started hiring a lecturer for temporary basis from outside. See, these are the sort of changes are happening. Changes we as a teacher has to get upgrade to that level, and it will not come in overnight. For everybody it's a new, ನಮಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ನ್ಯೂನೇ. Now start doing this, start get adapted to this new system. ಅದಕ್ಕೆ ಆಗ್ತಾ ಇದ್ರೆ how quickly you become. See, this is what I told you, adaptation is the key, and survival of the quickest. How quickly you get adapted to that, then you will become successful, then you will be in the race of this life. So forced entrepreneurship will become more key in the future. ನಾವು ಇದನ್ನ ಎಲ್ಲಾ ಇದ್ರಲ್ಲೂ ಕೇಳ್ತೀರಾ. ಈವನ್ ನಾವು ಪಿಜ್ಜಾ ಕಾರ್ನರ್, ಪಿಜ್ಜಾ ಹಟ್, ಸ್ಮಾಲ್ ಶಾಪ್ಸ್ ಇದಾವೆ, ಅಲ್ಲೂ ಸಹ ಈಗ ಆಲ್ರೆಡಿ 1 hour 2 hour ಹೋಗಿ ಕೆಲಸ ಮಾಡ್ಕೊಂಡು ಓದೋ ಹುಡುಗರು ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಲವರು ಸಿಟಿನಲ್ಲಿ. ಅಲ್ಲಿನೂ ಸಹ ದಿಸ್ ಬಿಕಮ್ ಪ್ಯೂರ್ಲಿ ಆನ್ this sort of entrepreneurship basis. It is not that monthly salary. You come and perform in 2 hours, and 2 hours again rating. Based on rating, they will take next day, and that 2 hours you will be paid. This is what is happening in a retail market.
This had happened in most of the industry, marketing, service industry, and IT industry, and logistic industry, travels industry. You see, one by one industry, all the industry are becoming like that. So you have to quickly get adapt to this sort of systems. All the students start thinking now only. Now only what is actually how we can build up our future. You need to understand. And one of the other concept which has now come up is environment friendly living. Now onwards, the people have understood environment is most important, and this awareness has come to across the world. Everybody started understanding about the environment. Now onwards, it is more important. All of us start thinking about environment and start doing anything environment friendly. ನಾವು ಪರಿಸರ ಸ್ನೇಹಿ ಆಗಿರೋಂಥ ಕೆಲಸಗಳನ್ನ ಮಾಡಬೇಕು. ಇನ್ಮೇಲೆ ಇಂಡಸ್ಟ್ರಿಯಲ್ಲಿ ಅಷ್ಟೇ, ಹೊಸ ಇಂಡಸ್ಟ್ರಿ ಯಾವ್ದೇ ಬಂದ್ರು ಅದು ಪರಿಸರ ಸ್ನೇಹಿ ಇಲ್ಲ ಅಂತಂದ್ರೆ ಆ ಇಂಡಸ್ಟ್ರಿಗೆ ಪರ್ಮಿಷನ್ ಕೊಡೋದಿಲ್ಲ. ಆ ರೀತಿ ಸ್ಟ್ರಿಕ್ಟ್ ಗೌರ್ಮೆಂಟ್ ರೂಲ್ಸ್ ಸಹ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂದಕ್ಕೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಕ್ಟಿವಿಟೀಸ್ ಜಾಸ್ತಿ ಇರುತ್ತವೆ. ಅದಕ್ಕೋಸ್ಕರ ನಾವು ಸಹ ನಾವೇನೇ ಮಾಡಲಿ ನಮ್ಮ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂಡ್ ಅಗ್ರಿಕಲ್ಚರ್ ಈಸ್ ಗೋಯಿಂಗ್ ಟು ಬಿಕಮ್ very focused area in the future. Many people understood agriculture has to be improved, and many educated start thinking about agriculture. And you find many people will keep agricultural activity as one of the main activity in their life. Even though they are working ಅಥವಾ ಬೇರೆ ಏನೋ ಕೆಲಸ ಮಾಡ್ತಿದ್ರು ಅಗ್ರಿಕಲ್ಚರ್ನ ಬೆಳೆಸಕ್ಕೆ ಬಹಳಷ್ಟು ಮಾಡ್ತಾರೆ. ಆಮೇಲೆ ಈ ಅಗ್ರಿಕಲ್ಚರ್ ಸಹ ಮುಂಚೆ ತರ ಇರಲ್ಲ. ಇನ್ಮೇಲೆ ಅಗ್ರಿಕಲ್ಚರ್ ವಿಲ್ ಬಿಕಮ್ ಲೈಕ್ ಎ ಇಂಡಸ್ಟ್ರಿ. ಮುಂಚೆ ನಾವು ಮಾಡ್ತಿದ್ವು ಅಗ್ರಿಕಲ್ಚರ್ ಅಂದ್ರೆ ಬೆಳಗ್ಗೆ ಎದ್ರೆ ನೋಡಿ ರೈತರುಗಳೆಲ್ಲ ಹೆಂಗೆ ಬೆಳಗ್ಗೆ ಅವ್ರಿಗೆ ಏನ ಮೂಡಿದ್ರೆ 9 ಗಂಟೆಗೆ ಸೀದಾ ಹೋಗ್ತಾರೆ. ಇಲ್ಲ ಮೂಡಿಲ್ಲ ಅಂದ್ರೆ ಇವತ್ತು ಸ್ವಲ್ಪ ಅಲ್ಲಿ ಬಿಟ್ಟು ಹೋಗೋಣ ಅಂತಾರೆ. ಇಂಡಸ್ಟ್ರಿ ವಿಲ್ ನಾಟ್ ರನ್ ಲೈಕ್ ದಟ್. ಇಂಡಸ್ಟ್ರಿ ಸೇಸ್ ಮಾರ್ನಿಂಗ್ 9 o'clock ಅಂದ್ರೆ 9 o'clock ಜಮೀನಲ್ಲಿ ನಿಂತಿರ್ಬೇಕು. ಅವತ್ತಿನ ದಿವಸಕ್ಕೆ ಏನಾದ್ರು ಲೇಬರ್ ಕರೆದಿದ್ರೆ ಆ ಲೇಬರ್ ಅಷ್ಟು ಗಂಟೆಗೆ ಅಲ್ಲಿ ಬಂದು ಕೆಲಸ ಸ್ಟಾರ್ಟ್ ಮಾಡಬೇಕು. ಅಂಡ್ 5 ಗಂಟೆವರೆಗೂ ಅವ್ರು ಆ ಕಡೆ ಈ ಕಡೆ ಮೂವ್ ಮಾಡ್ಕೊಡುದು. ದಿಸ್ ಇಸ್ ಹೌ ಇಟ್ ರನ್ಸ್. ಇವನ್ ನೀವು ಕಾಫಿ ಎಸ್ಟೇಟ್ ನೋಡಿದೀರಾ? ಕಾಫಿ ಎಸ್ಟೇಟ್ ಆಲ್ಸೋ ಇಸ್ ಅಗ್ರಿಕಲ್ಚರ್ ಆಕ್ಟಿವಿಟಿ. ಬಟ್ ಹೌ ಇಟ್ ರನ್ಸ್? ಕಾಫಿ ಎಸ್ಟೇಟ್ ಇಟ್ ರನ್ಸ್ ಲೈಕ್ ಎ ಇಂಡಸ್ಟ್ರಿ. ಲೈಕ್ ಯಾವ್ದೋ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಹೆಂಗೆ ಗಂಟೆ ಹೊಡೆದು 9 ಗಂಟೆ ಒಳಗೋಗಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅವ್ರು ಊಟದ ಟೈಮಿಗೆ ಮಾತ್ರ ಬಿಡ್ತಾರೆ, ಮತ್ತೆ ತೀರಾ ಸಾಯಂಕಾಲ. ಈ ರೀತಿ agriculture also is going to become slowly. Now lot of big agriculture people will start coming and taking a more land. ಈಗ ಚಿಕ್ಕ ಲ್ಯಾಂಡ್ ಇದೆಯಲ್ಲ ಅವ್ರದ್ದೆಲ್ಲರದೂ ಸೇರಿಸಿ ಒಂದ್ ಕಡೆ 30 ಎಕರೆ 40 ಎಕರೆ 50 ಎಕರೆ ಸೇರ್ಕೊಂಡು ಅಗ್ರಿಕಲ್ಚರ್ ಮಾಡೋಂಥದ್ದು ಇಂಥ ಕಂಪನಿಗಳು ಸಹ ಬರಕ್ ಸ್ಟಾರ್ಟ್ ಮಾಡ್ತವೆ. ಇನ್ಮೇಲೆ ನೌ ಆನ್ವರ್ಡ್ಸ್ ಯು ಫೈಂಡ್ ಮೋರ್ ದಿಸ್ ಸೈಡ್ ಆಫ್ ಪೀಪಲ್. See, ಯಾವ ಇಂಡಸ್ಟ್ರಿ ಎಫೆಕ್ಟ್ ಆಗಿದೆ ಜಸ್ಟ್ ಐ ಗಿವ್ ಯು ಅನ್ ಐಡಿಯಾ. ದಿಸ್ ಆಲ್ ಆಫ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸಿ ಜಾಬ್ ಮಾರ್ಕೆಟ್ ಅಂದ್ರೆ ಈಗೇನ್ ಕೆಲಸಗಳು ಕೊಡ್ತಾ ಇದಾವೆ ಇದೆಲ್ಲ IT ಇಂಡಸ್ಟ್ರಿ ಇರ್ಬೋದು, ಮಾರ್ಕೆಟಿಂಗ್ ಆಕ್ಟಿವಿಟಿ ಇರ್ಬೋದು, ರಿಟೇಲ್ ಇಂಡಸ್ಟ್ರಿ ಇರ್ಬೋದು, ಏನ್ ಜಾಬ್ ಮಾರ್ಕೆಟ್ ಇತ್ತೋ ಈ ಪ್ಲೇಸ್ಮೆಂಟ್ಗಳೆಲ್ಲ ಇತ್ತಲ್ಲ, ದಟ್ ಈಸ್ ಗಾಟ್ ಅಫೆಕ್ಟೆಡ್ ಲೈಕ್ ಎನಿಥಿಂಗ್. ಅಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಆರ್ ಗೋಯಿಂಗ್ ಟು ಲೂಸ್ ದ ಜಾಬ್ ಅಂಡ್ ಲ್ಯಾಕ್ಸ್ ಆಫ್ ಪೀಪಲ್ ಗೋಯಿಂಗ್ ಟು ಬಿಕಮ್ ಸೆಲ್ಫ್ ಎಂಪ್ಲಾಯ್ಡ್ ನೌ ಆನ್ವರ್ಡ್ಸ್. ಅಂಡ್ ರಿಟೇಲ್ ಇಂಡಸ್ಟ್ರಿ ಅಂದ್ರೆ ನಮ್ಮ ರಿಲಯನ್ಸ್ ಫ್ರೆಶ್, ಬಿಗ್ ಬಜಾರು ಈ ತರ ಇದೆಲ್ಲ ಇವೆಲ್ಲ ನೋಡಿದಲ್ಲ ಈ ಲಾಸ್ಟ್ 2 months ಇಂದ ಮುಚ್ಚಿದ್ದಾರೆ. ದಿಸ್ ಇಂಡಸ್ಟ್ರಿ ಇಸ್ ಅಫೆಕ್ಟೆಡ್. ಇನ್ ಫ್ಯೂಚರ್ನು ಸ್ವಲ್ಪ ಆ ಇಂಡಸ್ಟ್ರಿಗಳು ಇಟ್ ಟೇಕ್ ಸಮ್ ಟೈಮ್ ಟು ರಿಕವರ್ ಬ್ಯಾಕ್. ಇಟ್ ವಿಲ್ ನಾಟ್ ಹ್ಯಾಪನ್ ಕ್ವಿಕ್ಲಿ. ಯಾಕೆಂದ್ರೆ ಮಾಲು ಔಟ್ಲೆಟ್ಸ್ ದೇ ಆರ್ ನಾಟ್ ಗೋಯಿಂಗ್ ಟು ಓಪನ್. ಯಾಕೆ COVID-19ಗೆ 3ನೇ ತಾರೀಕು ಏನು ಓಪನ್ ಮಾಡ್ತೀವಿ ಅಂತ ಇದಾರೆ, 3ನೇ ತಾರೀಕು 100% ವಿಲ್ ನಾಟ್ ಓಪನ್. ಸೊ ಇದಕ್ಕೆ ಇನ್ನೂ ನಮ್ಗೆ ಎಲ್ಲಿವರೆಗೂ ಈ ಡಿಸೀಸ್ಗೆ ದ ವ್ಯಾಕ್ಸಿನ್ ಬರುತ್ತೋ ಅಲ್ಲಿವರೆಗೂ ನಮ್ಗೆ ಇವೆಲ್ಲನೂ ಸ್ವಲ್ಪ ಇಂಡಸ್ಟ್ರಿಗಳು ಹೊಡ್ತಾ ಬೀಳ್ತಾ ಇದಾವೆ. ಟ್ರಾವೆಲ್ ಇಂಡಸ್ಟ್ರಿ ನಾವು ನೋಡಿದೀವಿ. ಟ್ರಾವೆಲ್ ಇಂಡಸ್ಟ್ರಿ ಬೆಳಗ್ಗೆ ಎದ್ರೆ ಸಾಯಂಕಾಲ ಎಷ್ಟೊಂದು ಟ್ರಾವೆಲ್ಸ್ ಇದಾಗ್ತಾ ಇತ್ತು. ಆ ಟ್ರಾವೆಲ್ ಇಂಡಸ್ಟ್ರಿಗಳು ಬಸ್ಗಳು ನೋಡಿದ್ವಿ ನಾವು. ಎಷ್ಟು ಡೈಲಿ ನೈಟ್ ಅಲ್ಲಿ ಹೋದ್ರೆ ಕಲಾಸಿ ಬೆಳಗ್ಗೆ ಎಷ್ಟು ಬಸ್ಗಳು ಹೋಗ್ತವೆ. ಫುಲ್ ಟ್ರಾವೆಲ್ ಇಂಡಸ್ಟ್ರಿ ಇಸ್ ಕೊಲಾಪ್ಸ್. ನಾವು ನೋಟ್ ಮಚ್ ಟ್ರಾವೆಲರ್ಸ್ ಸ್ಟೇಟ್ ಟು ಸ್ಟೇಟ್ ಟ್ರಾವೆಲ್ಸ್ ವಿಲ್ ಕಮ್ ಡೌನ್. ಅಂಡ್ ಫ್ಲೈಟ್ಸ್ ವಿ ಹ್ಯಾಡ್ ನಮ್ಮ ಬೆಂಗಳೂರು ಏರ್ಪೋರ್ಟ್ ಹೋದ್ರೆ ಎವ್ರಿ 5 minutes to 7 minutes ಒಂದು ಫ್ಲೈಟ್ ಟೇಕ್ ಆಫ್ ಆಗೋದು. ಎವ್ರಿ 5 minutes 7 minutesಗೆ ಒಂದು ಫ್ಲೈಟ್ ಟೇಕ್ ಆಫ್. ಬಟ್ see how many flights have stopped. So travel industry got affected. Tourism is one of the biggest industry across the world. The many people from the other countries start traveling to India for tourism purpose, and our country people also goes to that. Tourism one of the biggest revenue for the country, for any state. If you go to Goa, the major
the major revenue is from the tourism. Goa totally depend on the tourism. So ಈ ರೀತಿ ಟೂರಿಸಂ ಇಂಡಸ್ಟ್ರಿನಲ್ಲಿ ಸುಮಾರು ನಾವು ಕಂಟ್ರಿ ರೆವಿನ್ಯೂ ನೋಡ್ತಾ ಇದ್ವು, ದಟ್ ಇಸ್ ಎಫೆಕ್ಟೆಡ್ ಅಂಡ್ ಇಟ್ ಗೋನ್ ಟು ಟೇಕ್ ಲಾಂಗ್ ಟೈಮ್. ಅದರಲ್ಲಿ ಈ ಥಿಂಕ್ ಮಾಡಿ, ಟ್ರಾವೆಲ್ಸ್ ಮತ್ತು ಟೂರಿಸಂ ನಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇರ್ಬೋದು, ಎಷ್ಟು ಜನ ಡಿಪೆಂಡ್ ಆಗಿದ್ರು ಟ್ರಾವೆಲ್ಸ್ ಮತ್ತು ಟೂರಿಸಂ ನಲ್ಲಿ, ಅವರೆಲ್ಲ ದೇ ಆರ್ ಗಾಟ್ ಅಫೆಕ್ಟೆಡ್. We don't know actually. It may become 5 months, it may become 6 months, it may become 8 months to come back to the normal. Hospitality, hotel, ಇತ್ತೀಚೆಗೆ ನೀವು ನೋಡಿದ್ರೆ ಎಲ್ಲ ಕಡೆ ಓಯೋ ಲಾಡ್ಜಸ್, ಓಯೋ ರೆಸ್ಟೋರೆಂಟ್ಸ್ ಅಂಡ್ 3-star ಹೋಟೆಲ್ಸ್, 4-star ಹೋಟೆಲ್ಸ್, 5-star ಹೋಟೆಲ್ಸ್. ಸಿ ದ ಸ್ಟಾರ್ ಹೋಟೆಲ್ಸ್ ಮಿನಿಮಮ್ ಆಕ್ಯುಪೆನ್ಸಿ 60 to 70% ಎವ್ರಿ ಡೇ ಇಲ್ಲ ಅಂದ್ರೆ ಅವ್ರು ರನ್ ಮಾಡಕ್ಕೆ ಆಗ್ತಾ ಇಲ್ಲ. ಇವತ್ತಿನ ದಿನ 100% ಆಕ್ಯುಪೆನ್ಸಿ ಇಲ್ದಲೆ ಲಾಸ್ಟ್ 1.5 months ಇಂದ ಇದ್ದಾರೆ. Think of how much loss they are going through. ಅವ್ರಿಗೆ ಎವ್ರಿ ಡೇ ದೇ ಹ್ಯಾವ್ ಟು ಮೇಂಟೈನ್ ದ ಹೋಟೆಲ್ ಅಂತಂದ್ರೆ ಮಿನಿಮಮ್ 60 to 70% ಆಕ್ಯುಪೆನ್ಸಿ ಇರಬೇಕು. 100 ರೂಮ್ ಇದ್ರೆ 60 ರೂಮು ಫಿಲ್ ಆಗ್ಲೇಬೇಕು. 60 ರೂಮು ಫಿಲ್ ಆದ್ರೆ ದೆನ್ ಓನ್ಲಿ ದಟ್ ಇಂಡಸ್ಟ್ರಿ ದೇ ಕ್ಯಾನ್ ರನ್. ಸೊ ದ 1.5 months ಇಂದ ಇಲ್ಲ. ಅಂಡ್ ವಿಲ್ ಇಟ್ ಕಮ್ ಬ್ಯಾಕ್ ಕ್ವಿಕ್ಲಿ? ಇಟ್ ವಿಲ್ ನಾಟ್. ಸೊ ನೌ ದ ಟ್ರಾವೆಲರ್ಸ್ ವಿಲ್ ರೆಡ್ಯೂಸ್. ಟೂರಿಸ್ಟ್ ಅಂತೂ ಹೋಗೋದೇ ಇಲ್ಲ ಹೋಟೆಲ್ಗಳಿಗೆ. ಇನ್ನ ಬಿಸ್ನೆಸ್ ಎಮರ್ಜೆನ್ಸಿ ಇರೋರು ಇತ್ತೀಚೆಗೆ ನಾವು ಆನ್ಲೈನ್ ಹಸ್ ಬಿಕಮ್ ವೆರಿ ಪಾಪ್ಯುಲರ್. ಆನ್ಲೈನ್ ಕಾನ್ಫರೆನ್ಸ್ ಮುಂಚೆ ಗೌರ್ಮೆಂಟ್ ಆಫೀಸರ್ನ ಹೋಗಿ ಮೀಟ್ ಮಾಡಕ್ ಆಗ್ತಾ ಇರಲಿಲ್ಲ. ಈಗ ಅದಾದ್ಮೇಲೆ ಫೋನ್ ಇದ್ದಾಗ ನಾವು ಫೋನಲ್ಲಿ ಇಲ್ಲಂದ್ರೆ ರೆಸ್ಪಾಂಡ್ ಮಾಡ್ತಿಲ್ಲ. ಇವತ್ತು ನೋಡಿ ವಿಡಿಯೋ ಕಾನ್ಫರೆನ್ಸ್ಗೆ ಯು ಕಾಲ್ ಎನಿಬಡಿ, ಸೀನಿಯರ್ ಆಫೀಸರ್ ವಿಲ್ ಕಮ್ ಆನ್ ವಿಡಿಯೋ ಕಾನ್ಫರೆನ್ಸ್. ಸೊ ಹೋಲ್ ಗೌರ್ಮೆಂಟ್ ಇಸ್ ಅಕ್ಸೆಪ್ಟೆಡ್. ಇವತ್ತಿನ ದಿವಸ ಪ್ರೈಮ್ ಮಿನಿಸ್ಟರ್ ಎವ್ರಿ ಡೇ ಇಟ್ ಡಸ್ ಸೋ ಮೆನಿ ವಿಡಿಯೋ ಕಾನ್ಫರೆನ್ಸಸ್ ವಿತ್ ಆಲ್ ದ ಪೀಪಲ್. ಅಂಡ್ ರೀಸೆಂಟ್ ಲಾಸ್ಟ್ ವೀಕ್ ನಾನೇ ಮಾಡಿದೆ. ಕರ್ನಾಟಕದಲ್ಲ ಸೀನಿಯರ್ ಅಡಿಷನಲ್ ಚೀಫ್ ಸೆಕ್ರೆಟರಿ, ಆಮೇಲೆ ಬೆಸ್ಕಾಂ ಎಂ ಡಿ, ಅದೇ ರೀತಿ ಗುಲ್ಬರ್ಗ ಎಸ್ಕಾಂ ಎಂ ಡಿ, ಈ ರೀತಿ IAS ಆಫೀಸರು 6 ಜನ IAS ಆಫೀಸರ್ಸು ಮತ್ತೆ ಅಡಿಷನಲ್ ಚೀಫ್ ಸೆಕ್ರೆಟರಿ, ಇಷ್ಟು ದೊಡ್ಡ ಆಫೀಸರ್ಸು ಎಲ್ಲರೂ ನಾನು ಕರೆದಿದ್ದಕ್ಕೆ ನಮ್ಮ ಅಸೋಸಿಯೇಷನ್ಗೆ ಎಲ್ಲರೂ ವಿಡಿಯೋ ಕಾನ್ಫರೆನ್ಸ್ ಬಂತು. ಇಟ್ ಮೀನ್ಸ್ ವಿಡಿಯೋ ಕಾನ್ಫರೆನ್ಸ್ ಈಸ್ ಬಿನ್ ಅಕ್ಸೆಪ್ಟೆಡ್ ವೆರಿ ವೆಲ್. ಅಂಡ್ ನೌ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ವೆರಿ ಕಾಮನ್ ಇನ್ ಪ್ರೈವೇಟ್. ಎಲ್ಲರೂ ಇನ್ನ ಈಗ ನಾವು ಮುಂಚೆ ಯಾವ್ದೋ ಒಂದು ಆರ್ಡರ್ ಫೈನಲೈಸ್ ಮಾಡಕಂದ್ರೆ ಬಾಂಬೆಗಂದ್ರೆ ನೀವು ನಾಳೆ ಬೆಳಗ್ಗೆ ಬನ್ನಿ ಕುತ್ಕೊಂಡು ಆರ್ಡರ್ ಫೈನಲೈಸ್ ಮಾಡ್ತೀನಿ ಅಂದ್ರು. ಈಗ ಆ ಥರ ಇಲ್ಲ. ಇನ್ಮೇಲೆ ವಿಡಿಯೋದಲ್ಲೇ ಕುತ್ಕೊಂತೀವಿ, ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಆನ್ಸರ್ ಮಾಡ್ತಾರೆ, ಅವರಲ್ಲಿಂದ ಬೇಕಾದ್ರೆ ಆರ್ಡರ್ ಕಳಿಸ್ಬೇಕು. ದಿಸ್ ಇಸ್ ವಾಟ್ ಇಸ್ ಗೋನ್ ಟು ಬಿಕಮ್. ಸೊ ಟ್ರಾವೆಲರ್ಸ್ ವಿಲ್ ರೆಡ್ಯೂಸ್ ಲೈಕ್ ಎನಿಥಿಂಗ್. ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಅಂದ್ರೆ ಈ ಲಾರ್ಜೆಸ್ಟ್ ಸ್ಟಾರ್ ಹೋಟೆಲ್ಸ್ ಎಲ್ಲ ಅವ್ರಿಗಂತೂ ತುಂಬಾ ಹೊಡೆತ ಬೀಳ್ತಾ ಇದೆ. ಆಟೋಮೇಟಿವ್ ಇಂಡಸ್ಟ್ರಿ ಲಾಸ್ಟ್ 1.5 months ಒಂದು ಕಾರು ಸೇಲ್ ಆಗಿಲ್ಲ, ಇನ್ನೂ ಒಂದು 6 months ಕಾರ್ಗಳು ಸೇಲ್ ಆಗಲ್ಲ. ಸೊ ದಟ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಎಫೆಕ್ಟ್. ಸಿನಿಮಾ, ದೇ ವಿಲ್ ನಾಟ್ ಗೋಯಿಂಗ್ ಟು ಓಪನ್ ಇಮಿಡಿಯೇಟ್ಲಿ. ಸಿನಿಮಾ ಇಸ್ ಒನ್ ಪ್ಲೇಸ್ ವೇರ್ ಪೀಪಲ್ ಅಕ್ಯುಮುಲೇಟ್ ಒಂದು ಜಾಗದಲ್ಲಿ. ಈಗ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಮೇಂಟೈನ್ ಮಾಡೋದ್ರಿಂದ ಸಿನಿಮಾ ವಿಲ್ ನಾಟ್ ಬಿ ಓಪನ್ ಶಾರ್ಟ್ಲಿ. ಲಾಜಿಸ್ಟಿಕ್ ನಲ್ಲಿ ಅಫ್ಕೋರ್ಸ್ ಈ ಮೆಡಿಕಲ್ಲು ಮತ್ತೆ ಫುಡ್ ಇಂಡಸ್ಟ್ರಿ ಅವೆರಡರಲ್ಲಿ ಸ್ವಲ್ಪ ಮಾಡ್ತಾ ಇದೆ. ಉಳಿದಿದ್ದೆಲ್ಲ ಲಾಜಿಕ್ ಇಂಡಸ್ಟ್ರಿ ಕ್ಲೋಸ್ ಆಗಿದೆ. ಬಟ್ ದಿಸ್ ಮೇ ರಿಕವರ್ ಬ್ಯಾಕ್ ಕ್ವಿಕ್ಲಿ. ಅಂಡ್ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ಸ್ ಆರ್ ರೆಡ್ಯೂಸ್. ಸೊ ದಿಸ್ ಆಲ್ಸೋ ಗೋನ್ ಟು ಪಿಕ್ ಅಪ್. ಅಂಡ್ ರೆಸ್ಟೋರೆಂಟ್ಸ್, ನಾವೇನು ದರ್ಶಿನಿ ಇದೆಲ್ಲ ರೆಸ್ಟೋರೆಂಟ್ ಇದಲ್ಲ, ಅವೆಲ್ಲ ಇತ್ತೀಚೆಗೆ ಲಾಸ್ಟ್ 1.5 months ಅಲ್ಲಿ ಜನಗಳಲ್ಲಿ ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ ಆಲ್ವೇಸ್ ವಿ ಶುಡ್ ಈಟ್ ಹೋಮ್ ಫುಡ್ ಅನ್ನೋದಾಗಿದೆ. ಮೆನಿ ಪೀಪಲ್ ಅಂಡರ್ಸ್ಟುಡ್ ಹೋಮ್ ಫುಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಇದರಲ್ಲಿ 1.5 months ಮನೆಗಿರೋದನ್ನ ಗೊತ್ತಾಗಿದೆ. ಹಾಗೆ ಇನ್ಮೇಲೆ ರೆಸ್ಟೋರೆಂಟ್ ಡಿಪೆಂಡೆನ್ಸಿ ವಿಲ್ ಕಮ್ ಡೌನ್. ಯಾಕೆಂದ್ರೆ ಈ ರೀತಿ ಸಾಂಕ್ರಾಮಿಕ ರೋಗ ಇರೋದ್ರಿಂದ ರೆಸ್ಟೋರೆಂಟ್ ಹೋಗೋದನ್ನು ಜನಗಳು ಕಮ್ಮಿ ಮಾಡ್ತಾ ಹೋಗ್ತಾರೆ ಸ್ಲೋ ಆಗಿ. ಸೊ ಅದು ಎಫೆಕ್ಟ್ ಆಗಿದೆ. ಲಕ್ಸುರಿ ಪ್ರಾಡಕ್ಟ್ಸ್, ನಮ್ಮ ಹತ್ರ ಈಗಾಗಿರೋ 1.5 months ಅಲ್ಲಿ ಪ್ರತಿಯೊಂದು ಇಂಡಸ್ಟ್ರಿ ಇಸ್ ಸಫರಿಂಗ್. ದೇ ಆರ್ ನಾಟ್ ಏಬಲ್ ಟು ಸರ್ವೈವ್. ದೇ ಆರ್ ನಾಟ್ ಏಬಲ್ ಟು ಜಸ್ಟ್ ಮೇಂಟೈನ್ ದ ಮಿನಿಮಮ್ ಎಕ್ಸ್ಪೆಂಡಿಚರ್ಸ್. ಸೊ ವೇರ್ ದೇ ಗೋನ್ ಟು ಬೈ ಲಕ್ಸುರಿ ಪ್ರಾಡಕ್ಟ್ಸ್? Many employees are losing a job. So where they're going to buy luxury products? Luxury products are purchased only the salaried people major. So highest number of salaried people idru, ಅವರೆಲ್ಲರಿಗೂ ಈಗ ಸ್ಯಾಲ್ರಿ ಕಮ್ಮಿ ಆಯ್ತು ಅಂತಂದ್ರೆ ಅಥವಾ ಅವ್ರಿಗೆಲ್ಲ ಈಗ ಜಾಬ್ ಇಲ್ಲ ಅಂತಂದ್ರೆ they are not going to buy luxury products. So another 6 months luxury products will get affect. Live sport is one of the billion industry in the world. Like IPL ನಡೀತಾ ಇತ್ತು, ಫುಟ್ಬಾಲ್ ನಡೀತಾ ಇತ್ತು, ವಾಲಿಬಾಲ್ ನಡೀತಾ ಇತ್ತು, ಬ್ಯಾಡ್ಮಿಂಟನ್ ನಡೀತಾ ಇತ್ತು, ಟೆನ್ನಿಸ್ ನಡೀತಾ ಇತ್ತು. ದೇ ಆಲ್ IPL is actually more than 1,500 crore business. ಸೊ ಸಚ್ ಎ ಬಿಗ್ ಇಂಡಸ್ಟ್ರಿ. ನಾವು ಲಾಸ್ಟ್ 1.5 months ಇಲ್ಲ, ಇದಕ್ಕೆ ಸುಮಾರು ಚಾನಲ್ಗಳು ಡಿಪೆಂಡ್ ಆಗಿದ್ದು. ಲೈವ್ ಸ್ಪೋರ್ಟ್ಸ್ ಚಾನಲ್ಗಳು ಇದಾವೆ.
ಸೊ ಇವೆಲ್ಲನೂ ಕ್ಲೋಸ್ ಆಗಿದೆ. ಆಲ್ ಸ್ಪೋರ್ಟ್ಸ್ ಚಾನಲ್ಸ್, ಆಲ್ ಸ್ಪೋರ್ಟ್ಸ್ ಇಂಡಸ್ಟ್ರಿ is closed, and even sports also, it will not come back quickly unless we find a vaccine for the diseases. ಅಲ್ಲಿವರೆಗೂ ನಮಗೆ ಇವನ್ನೆಲ್ಲನೂ ಅಷ್ಟು ಈಸಿಯಾಗಿ ಆಟ ಗೇಮ್ಸ್ಗಳನ್ನ ಆಡಲಿಕ್ಕೆ ಬಿಡೋದಿಲ್ಲ. ರಿಯಲ್ ಎಸ್ಟೇಟ್ ಕಮ್ಮಿ ಆಗಿದೆ, ಆಯಿಲ್ ಗ್ಯಾಸು ಪೆಟ್ರೋಲ್ ಯಾರು ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲ ಕಮ್ಮಿ ಆಗಿದೆ. ಇವತ್ತಿನ ದಿನ ನೀವು ಇದರಲ್ಲಿ ನೋಡಿ ಗೂಗಲ್ನಲ್ಲಿ ಎಲ್ಲ ಈ ಪೋರ್ಟ್ಗಳಲ್ಲೂ ಸುಮಾರು ಕಂಟೈನರು ಟ್ಯಾಂಕರ್ಗಳು ನಿಂತಿದೆ, ಶಿಪ್ಸ್ ನಿಂತಿದೆ ಪೆಟ್ರೋಲಿಯಂನಲ್ಲಿ. ದೇ ಆರ್ ಸೇಯಿಂಗ್ ದ ಕಾಸ್ಟ್ ಆಫ್ ಪಾರ್ಕಿಂಗ್ ಶಿಪ್ ಈಸ್ ಮೋರ್ ದೆನ್ ಆಕ್ಚುಲಿ ದ ಸೆಲ್ಲಿಂಗ್ ಪ್ರೈಸ್. ನಾವು ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 15 ದಿನ ಆಯ್ತು ಅಂದ್ರೆ ನಾವು ಅಲ್ಲೇ ಸಿ ಒಳಗೆಲ್ಲ ಸುರಿದ್ಬಿಟ್ಟು ನಮ್ದು ಇನ್ನೂ ವಾಪಸ್ ತಗೊಂಡ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಒಂದು ಪಿಕ್ಚರ್ ಕಳಿಸಿದ್ರು, ಎಷ್ಟು ಶಿಪ್ಗಳು ನಿಂತಿದೆ ಅಂತ ಅಂದ್ಬಿಟ್ಟು ಒಂದು ವರ್ಲ್ಡ್ದು ಮೇಲ್ಗಡೆ ವ್ಯೂ ಕಳಿಸಿದ್ರು. ಅಲ್ಲಿ ನೋಡಿದ್ರೆ ಒಳ್ಳೆ ಒಂದು ಸಿಟಿಗೆ ಲೈಟ್ ಹಾಕ್ದಂಗಿದೆ, ಅಷ್ಟು ಶಿಪ್ಗಳು ನಿಂತಿದ್ದಾವೆ ಎಲ್ಲಾ ಪೋರ್ಟ್ಗಳಲ್ಲೂ ಆಲ್ ಓವರ್ ವರ್ಲ್ಡ್. ಅಷ್ಟೊಂದು ಆಯಿಲ್ ನಿಂತಿದೆ, ಇವತ್ತು ದಿನ ತಗೊಳಕ್ಕಾಗಿಲ್ಲ. ಆಯಿಲ್ ಹ್ಯಾಸ್ ನೋ ವ್ಯಾಲ್ಯೂ ಟುಡೇ. ಸೊ ಇನ್ನು 15 ದಿವಸ ಆದ್ರೆ ದೇ ವಿಲ್ ಗೋನ್ ಟು ಪೋರ್ ಎವ್ರಿಥಿಂಗ್ ಟು ದ ಸಿ, ಬಿಕಾಸ್ ಅಲ್ಲಿ ಸ್ಟೋರೇಜ್ ಮಾಡೋದಿದೆಯಲ್ಲ ಕಾಸ್ಟ್ ಜಾಸ್ತಿ ಇದೆ, ಆ ಶಿಪ್ ಚಾರ್ಜಸ್ ಜಾಸ್ತಿ ಇದೆ. ಸೊ ದೇ ವಿಲ್ ಥ್ರೋ ಇಟ್ ಔಟ್. ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಇಸ್ ಕೊಲಾಪ್ಸ್. ಯಾರು ಈಗ ಮನೆಗಳು ಪರ್ಚೇಸ್ ಮಾಡಲ್ಲ, ದುಡ್ಡಿಲ್ಲ, ಮನೆಗಳು ಹೊಸ ಮನೆ ಕಟ್ಟೋದಕ್ಕೆ ದುಡ್ಡಿಲ್ಲ, ಇಲ್ಲ ಕಮ್ಮಿ ಆಗಿದೆ. ಫಿಲ್ಮ್ ಇಂಡಸ್ಟ್ರಿ is going to hit, and ಈ ಗ್ಯಾಡ್ಗೆಟ್ಸು, ಟಿವಿ ಇವೆಲ್ಲ ಇದಲ್ಲ, ಅವೆಲ್ಲನೂ ಯಾರು ಅಷ್ಟು ಇದಾಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಂಡ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಆಟೋಮೊಬೈಲ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಂಪ್ಲಾಯ್ಮೆಂಟ್ ಗಿವನ್ ಇಂಡಸ್ಟ್ರಿ. ಸುಮಾರು ಎಂಪ್ಲಾಯ್ಮೆಂಟ್ಸ್ನ ಆ ಇಂಡಸ್ಟ್ರಿನ ಕೊಟ್ಟಿದ್ದು. ಬಟ್ ಟುಡೇ, ಸೊ ನಾವು ದ ಆಟೋಮೊಬೈಲ್ ಇಂಡಸ್ಟ್ರಿ ಇಟ್ ಗೋನ್ ಟು ಟೇಕ್ ಅನದರ್ 6 months. ಯಾರಾದ್ರೂ ನಾನು ಹೊಸ ಕಾರ್ ಪರ್ಚೇಸ್ ಮಾಡಬೇಕು, ಹೊಸ ಬೈಕ್ ಪರ್ಚೇಸ್ ಮಾಡಬೇಕಂದ್ರೆ ಇನ್ನೊಂದು 6 months ಯಾರು ಥಿಂಕ್ ಮಾಡಲ್ಲ. 6 months ಏನ ಕೊಲಾಪ್ಸ್ ಆಯ್ತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಸಿ ಫಾರ್ ದೆಮ್ ಒನ್ ಡೇ ಶಟ್ ಡೌನ್ ಇಸ್ ಎ ವೆರಿ ಡಿಫಿಕಲ್ಟ್ ಫಾರ್ ದೆಮ್ ಟು ಅಕ್ಸೆಪ್ಟ್ ಇಟ್. ಇಫ್ ದ ಶಟ್ ಡೌನ್ ಫಾರ್ 6 months ಏನಾಗ್ಬೋದು ಥಿಂಕ್ ಮಾಡಿ. ಸೊ ದಟ್ ಈಸ್ ದ ಎಫೆಕ್ಟ್ ಇನ್ ದ ಇಂಡಸ್ಟ್ರೀಸ್. ವಾಟ್ ಆರ್ ದ ಚೇಂಜಸ್ ವಿಚ್ ಯು ಫೈಂಡ್ ಇನ್ ದ ವರ್ಲ್ಡ್? ಸೋಷಿಯಲ್ ಇಂಟ್ರಾಕ್ಷನ್. ಈ ಮುಂಚೆ ತರ ನಾವು ವಿ ಬಿಕಮ್ ಮೋರ್ ಹೈಜೆನಿಕ್. ಒಬ್ರಿಗೊಬ್ರು ಸಿಕ್ಕಿದಾಗ, ಮೀಟ್ ಮಾಡಿದಾಗ ಮುಂಚೆ ತರ ಇರೋದಿಲ್ಲ. ಒಬ್ರಿಗೊಬ್ರು ಹೈಜಿನಿಟಿ ನೋಡ್ತೀವಿ, ಅವ್ರದ್ದು ಡಿಸ್ಟೆನ್ಸ್ ನಿಂತ್ಕೊಂತೀವಿ. ಇವೆಲ್ಲ ಸ್ವಲ್ಪ ಚೇಂಜಸ್ ಆಲ್ ಓವರ್ ವರ್ಲ್ಡ್ ಬಂದಿದೆ. ಇದು ಮುಂಚೆ ತರ ಇರೋದಿಲ್ಲ. ಅಂಡ್ ವರ್ಕ್ ಸ್ಟೈಲ್, ವರ್ಕ್ ಸ್ಟೈಲ್ ಇಸ್, ನಾನು ಹೇಳಿದ್ನಲ್ಲ ಈಗ, ಒಂದು ಮೆನಿ ಕಂಪನೀಸ್ ಸ್ಟಾರ್ಟೆಡ್ ಮೇಕಿಂಗ್ ವರ್ಕ್ ಫ್ರಮ್ ಹೋಮ್. ಈಗ ಯಾರೋ ನಾನು ಮನೆ ಬಂದ್ಬಿಟ್ಟು ಯಲಹಂಕದಲ್ಲಿದೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕಂಪ್ನಿ ಇದೆ ಅಂತಂದ್ರೆ, ಅವರು ದೇ ಆರ್ ಥಿಂಕಿಂಗ್ ದಟ್ 2-3 ಕಡೆ ಸ್ಮಾಲ್ ಆಫೀಸ್ ಮಾಡೋದು, ಇಲ್ಲಾಂದ್ರೆ ಈ ವರ್ಕ್ ಫ್ರಮ್ ಹೋಮ್ ಅಲ್ಲಿ. ಅಂಡ್ ನೀವು ಎಷ್ಟು ಗಂಟೆಗೆ ಲಾಗ್ ಆಗ್ತೀರಾ, ನೀವು ಏನ್ ಆರ್ಡರ್ ತರ್ತೀರಾ, ಏನ್ ಕೆಲಸ ಮಾಡ್ತೀರಾ, ಅದನ್ನ ನಾವು ಕಂಪ್ಯೂಟರ್ ಅಲ್ಲಿ ಮಾನಿಟರ್ ಮಾಡ್ತೀವಿ, ಅಷ್ಟಕ್ಕೆ ನಾವು ಪೇಮೆಂಟ್ ಮಾಡ್ತೀವಿ ಅಂತಾರೆ. ಸೊ ವರ್ಕ್ ಫ್ರಮ್ ಹೋಮ್ ಸ್ಟೈಲ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಲೈಕ್ ಎನಿಥಿಂಗ್. ಈಗೆಲ್ಲ ಸುಮಾರು ಕಂಪ್ನಿಗಳು, ಆಲ್ IT ಇಂಡಸ್ಟ್ರಿಗಳು ಅನೌನ್ಸ್ ಮಾಡ್ತಿದ್ದಾರೆ ವರ್ಕ್ ಫ್ರಮ್ ಹೋಮ್. ಸೊ ಮುಂಚೆ ಎಲ್ಲ ಇರ್ತಿತ್ತು 2 hours ಜರ್ನಿ. ನಾವೇನಾದ್ರೂ ವೈಟ್ ಫೀಲ್ಡ್ ಹೋಗ್ಬೇಕಂದ್ರೆ 2 hours ಆಗೋದು. IT ಇಂಡಸ್ಟ್ರಿ ಸುಮಾರು ಜನ ಹೇಳ್ತಾ ಇದ್ರು 2 hours ಆಗುತ್ತೆ. ಅದಕ್ಕೆ ಆಲ್ರೆಡಿ ನಾವು ಮುಂಚೆನೆ ಮಾಡ್ತಿದ್ರು ವರ್ಕ್ ಫ್ರಮ್ ಹೋಮ್ ಅಂತ. ಇನ್ಮೇಲೆ ದಟ್ ವರ್ಕ್ ಸ್ಟೈಲ್ ಇಸ್ ಗೋನ್ ಟು ಚೇಂಜ್. ಅದೇ ರೀತಿ ನಾನು ಹೇಳಿದ್ನಲ್ಲ, ಟ್ರಾವೆಲ್ ಏಜೆಂಟ್ ಇರ್ಬೋದು, ಈ ತರ ಓಲಾ, ಊಬರು, ಮತ್ತೆ ಕೊರಿಯರ್ ಸರ್ವಿಸ್ ಇರ್ಬೋದು, ರೆಸ್ಟೋರೆಂಟ್ ಸರ್ವಿಸ್ ಇರ್ಬೋದು, ಈ ತರ ಎಲ್ಲ ಇಂಡಸ್ಟ್ರಿ, ಡ್ರೈವ್ ಇರ್ಬೋದು, ಇವೆಲ್ಲಾನು ದ ವರ್ಕ್ ಸ್ಟೈಲ್ ಇಸ್ ಗೋಯಿಂಗ್ ಟು ಚೇಂಜ್. ಮುಂಚೆ ತರ ಇರೋದಿಲ್ಲ. Internet usage, this is a more important. See, now onwards internet usage will be more important. All of you, I know many of you think that internet ನನ್ನ ಕಾಸ್ಟ್ ಎಲ್ಲಾಗುತ್ತೆ, ಹೆಂಗ್ ತಗೊಳೋದು. ಐ ಹ್ಯಾವ್ ಹರ್ಡ್ ಸೋ ಮೆನಿ ಪೀಪಲ್, ನಮ್ಮ ಹತ್ರ ಇಂಟರ್ನೆಟ್ ಇಲ್ಲ, ನಾನು ಹೆಂಗ್ ಬರ್ಲಿ. ನಾನು ಹೇಳಿದ್ರು ಆನ್ಲೈನ್ ನಲ್ಲಿ ಎಲ್ಲ ಕಾನ್ಫರೆನ್ಸ್ ಮಾಡೋಣ ಅಂದ್ರೆ, ದೇರ್ ಸಮ್ ಪೀಪಲ್ ಕಾಮೆಂಟೆಡ್, ಐ ವಿಲ್ ಟೆಲ್ ಯು, ನೀವು ಕಾಲೇಜಿಗೆ ಬರ್ಲಿ, ಎಲ್ಲನೂ ಹೋಗ್ಲಿ, in spite of you don't have money, you have purchased the bikes. Many people I have seen, actually students, all of you have bikes. In spite of don't have money, ನೀವು ಪೆಟ್ರೋಲ್ಗೆ 70-75 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕೊಂಡು ಬರ್ತೀರಾ, ತಿಂಗಳಿಗೆ ಎಷ್ಟು ಪೆಟ್ರೋಲಿಗೆ ಖರ್ಚು ಮಾಡ್ತೀರಾ. ಬಟ್ ಟುಡೇ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್, ಇಟ್ಸ್ ರಿಕ್ವೈರ್ಡ್ ಫಾರ್ ಯುವರ್ ಕೆರಿಯರ್. ಯು ವಾಂಟ್ ಟು ಹ್ಯಾವ್ ಅ ಕೆರಿಯರ್, ಯು ಹ್ಯಾವ್ ಟು ನೋ ಇಂಟರ್ನೆಟ್ ಗೆ ಪ್ರಿಯಾರಿಟಿ ಕೊಟ್ಟು ಯೂಸ್ ದ ಇಂಟರ್ನೆಟ್ ಫಾರ್ ದ ಪರ್ಪಸ್ ಆಫ್ ಯುವರ್ ಗ್ರೋತ್. ಇಷ್ಟು ದಿನ ನೀವು ಇಂಟರ್ನೆಟ್ ಹಾಕ್ಸ್ಕೊಂತಿದ್ರಿ, ಇಂಟರ್ನೆಟ್ ಏನಿಲ್ಲ ಅಂತೆಲ್ಲ. ಎಲ್ಲರೂ, ಐ ಹ್ಯಾವ್ ಸೀನ್ ಆಲ್ ದ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಫೇಸ್ಬುಕ್, ಅಂಡ್ ಐ ಹ್ಯಾವ್ ಸೀನ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಯೂಸಿಂಗ್ ಇಂಟರ್ನೆಟ್, ಬಟ್ ಯು ಆರ್ ಯೂಸಿಂಗ್ ಇಟ್ ಫಾರ್ ಓನ್ಲಿ ಸೋಷಿಯಲ್ ಆಕ್ಟಿವಿಟಿಗೆ. ಬಟ್ ನೌ ಆನ್ವರ್ಡ್ಸ್ ದ ಪರ್ಪಸ್ ಆಫ್ ಗ್ರೋತ್, ದಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್.
ಇಟ್ ಇಸ್ ಓನ್ಲಿ ಮೈಂಡ್ ಸೆಟ್. ನನ್ನ ಹತ್ರ ದುಡ್ಡಿಲ್ಲ ಅನ್ನೋದು ಮೈಂಡ್ ಸೆಟ್ ಅಷ್ಟೇ. ನನ್ನ ಹತ್ರ ಪೆಟ್ರೋಲ್ಗೆ ದುಡ್ಡಿದೆ, ಬೈಕ್ ತೊಗೊಳಕ್ಕೆ ದುಡ್ಡಿದೆ, ಇವತ್ತಿನ ದಿನ ಇಂಟರ್ನೆಟ್ ಅಲ್ಲಿ ಕ್ಲಾಸ್ ಅಟೆಂಡ್ ಆಗಿದ್ರೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ದಿಸ್ ಈಸ್ ವಾಟ್ ಇಸ್ ದ ಮೈಂಡ್ ಸೆಟ್ ಯು ಹ್ಯಾವ್. ಸೊ ಯು ಡೋಂಟ್ ನೋ ವೇರ್ ಯು ವಾಂಟ್ ಟು ಗ್ರೋ, ಯು ಡೋಂಟ್ ನೋ ವೇರ್ ಯು ವಾಂಟ್ ಟು ಸ್ಪೆಂಡ್. ದಿಸ್ ಈಸ್ ವಾಟ್ ದ ಪ್ರಿಯಾರಿಟಿ ಹ್ಯಾಸ್ ಟು ಬಿ ಡನ್. ಯುವರ್ ಪ್ರಿಯಾರಿಟಿ ಫಾರ್ ಯುವರ್ ಗ್ರೋತ್ ಅನ್ನೋದ್ರೆ ದೆನ್ ಇಟ್ ವಿಲ್ ಗೋತ್. ಇಂಟರ್ನೆಟ್ಗೆ ದುಡ್ಡು ಕೊಟ್ಟು ನಾನು ಇಂಟರ್ನೆಟ್ ಹಾಕೊಂಡು ನಾನು ಐ ಹ್ಯಾವ್ ಟು ಫೋಕಸ್ ಆನ್ ಮೈ ಸ್ಟಡೀಸ್. ದಟ್ ಕಮ್ಸ್ even for the teachers. If at all I want to become a better teacher, today I have to have internet and start learning teaching online. Otherwise I will miss. Idu should come to all the people, student irli, teacher irli, ಅಥವಾ ನನಗೆ ಆಗಲಿ. ಈ ಲಾಸ್ಟ್ 1 month ಇಂದ ಐ ಹ್ಯಾವ್ ಸಿಟಿಂಗ್ ಅಟ್ ಹೋಮ್, ಐ ಹ್ಯಾವ್ ಲರ್ನ್ಡ್ ಸೋ ಮೆನಿ ಥಿಂಗ್ಸ್. ನನಗೆ ಮುಂಚೆ ವಿಡಿಯೋ ಎಡಿಟಿಂಗ್ ಮಾಡಕ್ ಬರ್ತಿಲ್ಲ, ಕೂತ್ಕೊಂಡು ಐ ಹ್ಯಾವ್ ಲರ್ನ್ಡ್ ವಿಡಿಯೋ ಎಡಿಟಿಂಗ್. ಆನ್ ವಿಡಿಯೋದಲ್ಲಿ ಐ ಹ್ಯಾವ್ ಲರ್ನ್ಡ್ aerobics, on video I learned music, and video I learned keyboard. ಕೂತ್ಕೊಂಡು all this to improve the talent, to understand by learning. I have learned all the things. So it is only a mindset. You can sit and learn everything at whatever age. It's not that actually I already have become a teacher, I can't learn, and already I'm finally become, I don't know, I can't learn. See, this is a mindset. This is what where actually you don't have adaptability. You are not ready to adapt to the new system what is today's required. So you have to start using internet, stop thinking that sort of thing, change your mindset. It's simple, it is actually mindset changing. And education system, as I told you, you already paper alli odta idira, and university also started circulating a lot of circulars on online teaching. This I started now yavattu lockdown ಆದ ಒಂದು ವಾರಕ್ಕೆ ನಾನು I started telling ಆನ್ಲೈನ್ ಸ್ಟಾರ್ಟ್ ಮಾಡಿ ಅಂತ. ಸಿ ಆಫ್ಟರ್ 15 days or 20 days ಯೂನಿವರ್ಸಿಟಿ ಸ್ಟಾರ್ಟೆಡ್ ರಿಲೀಸಿಂಗ್ ಎ ಲೆಟರ್ ಸೇನ್ ಆನ್ಲೈನ್ ಟೀಚಿಂಗ್ ಸ್ಟಾರ್ಟ್ ಮಾಡ್ಬೇಕಂತ. ನಾನು ಇದು ಸ್ಟಾರ್ಟ್ ಆದ ಒಂದು ವಾರದಲ್ಲಿ ನಾನು ಹೇಳಿದೆ ನಮ್ಮ ಕಾಲೇಜ್ಗೆ, ಅಂಬರೀಷ್ಗೆ ಫೋನ್ ಮಾಡಿ ಸ್ಟಾರ್ಟ್ ಆನ್ಲೈನ್ದು, ಎಲ್ಲರಿಗೂ ಸ್ವಲ್ಪ ಹುಡುಗರಿಗೆ ಅದಕ್ಕೆಲ್ಲ ರೆಡಿಯಾಗಿ ಆನ್ಲೈನಲ್ಲಿ ಮಾಡ್ಬೋದು ಅಂತ ಹೇಳಿದೆ. ಆಲ್ ಆಫ್ ಯು ಡಿಡ್ ನಾಟ್ ಟೇಕ್ ದಿಸ್ ಸೀರಿಯಸ್ನೆಸ್. ಪ್ರತಿಯೊಬ್ಬರು ಹೇಳಿದ್ರು ನಮ್ಗೆ ಇಂಟರ್ನೆಟ್ ಸಿಗಲ್ಲ, ಅದು ಸಿಗಲ್ಲ. ರೀಸನ್ಸ್ ಆರ್ ದೇರ್. ಫಾರ್ ಫೇಸ್ಬುಕ್ ಯು ಗೆಟ್ ಎ ಇಂಟರ್ನೆಟ್, ಬಟ್ for studies you don't get internet. See, of course ಸಡನ್ ಆಗಿ ಚೇಂಜ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಕಷ್ಟ ಆಗುತ್ತೆ. ಈವನ್ ಫಾರ್ ಮೀ, ನನಗೆ ಲಾಕ್ಡೌನ್ ಆದ ಒಂದು 3-4 days ನಾನು ಏನ್ ಮಾಡೋದು ಅಂತ ಗೊತ್ತಾಗ್ತಲೇ ಇರಲ್ಲ. ನನ್ನ ಪ್ಲಾನ್ ಮಾಡ್ಕೊಳಕ್ಕೆ ನನಗೂ ಒಂದು 3 days ಆಯ್ತು. ಬಟ್ ಇನ್ ಯುವರ್ ಕೇಸ್ ಇಟ್ ಮೇ ಟೇಕ್ on 1 week, but at least start thinking about that. How I can replace online, how I can do still education. ನನ್ನ ಎಜುಕೇಶನ್ ಈ 1.5 month ಅಂದ್ರೆ ಲಾಂಗ್ ಗ್ಯಾಪ್. ಅಂಡ್ ಬೇರೆ ಕಾಲೇಜ್ಗಳಲ್ಲಿ ಆಲ್ರೆಡಿ ಎಲ್ಲ ದೇ ಹವ್ ಸ್ಟಾರ್ಟೆಡ್ ಒನ್ಸ್ ಯೂನಿವರ್ಸಿಟಿ ಸರ್ಕ್ಯುಲರ್ ಗೇಮ್ ದೇ ಹವ್ ಸ್ಟಾರ್ಟೆಡ್, ಅಂಡ್ ದ ಫುಲ್ ಡೇ. ಸಿ ಮೈ ವೈಫ್ ಇಸ್ ಸ್ಟಿಲ್ ಸಿಟಿಂಗ್ ಹಿಯರ್ ಅಂಡ್ ಟೀಚಿಂಗ್. 9:30 ಆಗ್ತಿದ್ದಂಗೆ ಶಿ ಸಿಟ್ಸ್ ಇನ್ ಒನ್ ರೂಮ್, ಮುಗೀತು. ಮತ್ತೆ ತಿರ್ಗಾ ಓನ್ಲಿ ಸಿ ಆರ್ ಇನ್ 1 o'clock, ಅಂಡ್ ಅಗೇನ್ ಮತ್ತೆ 2:30ಗೆ ಅವರು ಸ್ಟಾರ್ಟ್ ಆದ್ರೆ ಮತ್ತೆ ಅಗೇನ್ 5 o'clock ಓನ್ಲಿ ಟಿಲ್ 5 o'clock. ಐ ಕಾಂಟ್ ಡಿಸ್ಟರ್ಬ್ ಹರ್. ಸಿ ಇಟ್ ಇಸ್ ಸ್ಟಾರ್ಟೆಡ್ ಆಲ್ರೆಡಿ. ಅಂಡ್ ಮೈ ಓನ್ ಸನ್ ಸೆಕೆಂಡ್ PUC ಆಲ್ರೆಡಿ ಅರ್ಧ ಎಕ್ಸಾಮ್ ಆಗಿದೆ. ಅವನಿಗೆ 9 o'clock ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ 6 o'clock ವರ್ಗು ಅವ್ನ ರೂಮಲ್ಲಿ ಕಂಟಿನ್ಯೂಸ್ ಕ್ಲಾಸ್. ಮಧ್ಯೆ ಒಂದು ಲಂಚ್ದು ಒಂದು ಬ್ರೇಕ್ ಬರುತ್ತೆ, ಮಧ್ಯ 10 minutes 15 minutes ಬ್ರೇಕ್ ಸಿಗುತ್ತೆ. ಈ ಈಸ್ ಆಲ್ಮೋಸ್ಟ್ ಸಿಟಿಂಗ್ ಲೈಕ್ ಎ ಕ್ಲಾಸ್ ರೂಮ್. ಸಿ ದಿಸ್ ಇಸ್ ಸ್ಟಾರ್ಟೆಡ್, ಆಲ್ ದಿಸ್ ಥಿಂಗ್ ಎಜುಕೇಶನ್ ಸಿಸ್ಟಮ್ ಸ್ಟಾರ್ಟೆಡ್ ಇನ್ ದ ಸಿಟಿ. ವಿ ಆರ್ ಇನ್ ದ ಪ್ಲೇಸ್ ರೂರಲ್ ಇದೀವಿ ಅಂತ ಹೇಳ್ಕೊಂಡು ವಿ ಮಿಸ್ ದ ರೇಸ್. That is why I am insisting more importantly, especially ನಮ್ಮ ಕಾಲೇಜ್ನಲ್ಲಿ, get adopt to this all the system. Stop thinking about this negativity. ನನ್ನ ಹತ್ರ ಅದಿಲ್ಲ ಇದಿಲ್ಲ ಈ ತರ ಸಿಲ್ಲಿ ರೀಸನ್ ಹೇಳ್ಕೊಂಡು ಡೋಂಟ್ ಸ್ಪಾಯ್ಲ್ ಯುವರ್ ಓನ್ ಕೆರಿಯರ್ಸ್. ಅಲ್ಟಿಮೇಟ್ಲಿ ಯು ಆರ್ ದ ಲೂಸರ್. ಯಾವತ್ತಷ್ಟು ಈಗ ನಾನು ಅಡಾಪ್ಟ್ ಆದ್ರೆ ನಾನು ಐ ವಿಲ್ ಕಮ್ ಅಪ್. ಇಫ್ ಐ ಡೋಂಟ್ ಅಡಾಪ್ಟ್ ಐ ಡೋಂಟ್ ಕಮ್ ಅಪ್. ಸೊ ಇನ್ ಯುವರ್ ಕೇಸ್ ಆಲ್ಸೋ ಸೇಮ್ ಥಿಂಗ್. ಸೊ ಅಟ್ಲೀಸ್ಟ್ ಬೇರೆ ರೂರಲ್ ಕಾಲೇಜ್ಗಳಲ್ಲಿ ಇದನ್ನು ಹೇಳೋರಿಲ್ಲ ಕೂತ್ಕೊಂಡು. ಐ ಆಮ್ ಟೆಲಿಂಗ್ ಯು, ಐ ಆಮ್ ಸಿಟಿಂಗ್ ಅಂಡ್ ಎಕ್ಸ್ಪ್ಲೈನಿಂಗ್ ಆಲ್ ದ ಥಿಂಗ್ಸ್, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ವರ್ಲ್ಡ್, ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ಸಿಟೀಸ್, ವಾಟ್ ಇಸ್ ಹ್ಯಾಪನಿಂಗ್ ಅದರ್ ಥಿಂಗ್ಸ್. ಬಟ್ ನೀವು ಕ್ಯಾನ್ ಚೆಕ್ಅಪ್ ವಿತ್ ಯುವರ್ ಅದರ್ ಫ್ರೆಂಡ್ಸ್. ಎಲ್ಲ ನಿಮ್ಮಲ್ಲಿರುವಂಥ ಸ್ಟೂಡೆಂಟ್ಸ್ಗಳು, ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ಗಳು ಅಲ್ಲಿ ಬೇರೆ ಬೇರೆ ಕಾಲೇಜ್ಗಳಲ್ಲಿ, ಸಿಟಿ ಕಾಲೇಜ್ಗಳಲ್ಲಿ ಓದ್ತಿರ್ತಾರೆ. ಚೆಕ್ಅಪ್ ವಿತ್ ದೆಮ್. ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್ ಆರ್ ಹ್ಯಾಪನಿಂಗ್. ಚೆಕ್ಅಪ್ ಆಲ್ ದ ಟೀಚರ್ಸ್. ಮೆನಿ ಅದರ್ ಟೀಚರ್ಸ್ ಆರ್ ವರ್ಕಿಂಗ್ ಇನ್ ಅದರ್ ಪ್ಲೇಸಸ್. ಚೆಕ್ಅಪ್ ವಿತ್ ಅದರ್ ಟೀಚರ್ಸ್. You will understand that there is some improvement, but we should be much different than those people. That is why I am telling all the giving information in advance, much before actually other even university takes a decision.
I have informed Amrish to start the thing. So no, nobody is listening. So this is where actually we are losing. It is important for all of us to understand what is happening in the world and gear up to the requirement. That is why adaptability is more important. That is the reason I started telling you adaptability is important, key is becoming a key in this current situation. So if health consciousness is increased for all of us, and even we start college back, we have to maintain all of us the way social distancing and cleanliness, health consciousness, ಒಬ್ರಿಗೊಬ್ರು ಮಾತ್ರ ಹತ್ರ ಸೇರೋದು ಇದೆಲ್ಲಾನು we should become more careful about that. And less pollution, ಮುಂಚೆ ಅಷ್ಟು pollution ಇರೋದಿಲ್ಲ ಇನ್ಮೇಲೆ. People are hoping actually, because even the automobile industry, they're bringing a lot of changes in the automobile industry for electrical vehicle, and those things they are pushing. So they will come down, carbon emission will come down, and people are started doing. See, many people in the city started doing that home gardening. Many people have started thinking about agriculture, growing a tree. These sort of things, concepts are started in this, ಎಸ್ಪೆಷಲಿ ಇನ್ ದ ಸಿಟೀಸ್ನಲ್ಲಿ ಈ ರೀತಿ ಅವೇರ್ನೆಸ್ ಬಹಳ ಬಂದಿದೆ, ಬಹಳ ಜನಕ್ಕೆ ಇದಾಗಿದೆ, ಎಫೆಕ್ಟ್ ಗೊತ್ತಾಗಿದೆ. ಸೊ ಆದ್ರಿಂದ ನಾವು ಸಹ ನಾವು ಇಲ್ಲೇನು ನಮಗೆ ಸ್ಟೂಡೆಂಟ್ಸ್ ಇದ್ರು, ಸ್ಟಾರ್ಟ್ ಡೂಯಿಂಗ್ ದಿಸ್ ಸಾರ್ಟ್ ಆಫ್ ಥಿಂಗ್ಸ್. ಅಟ್ಲೀಸ್ಟ್ ಹಾಫ್ ಅನ್ ಅವರ್ 1 ಅವರ್ ಸ್ಪೆಂಡ್ ಅಟ್ ಹೋಮ್. ನಿಮ್ಮ ಮನೆ ಜಮೀನ್ ಇದ್ರೆ ಜಮೀನಲ್ಲಿ ಹೋಗಿ ನಾವು ಸ್ವಲ್ಪ ಮಾಡಿ, ಅಥವಾ ಹೋಮ್ ಗಾರ್ಡನ್ ಇದ್ರೆ ಮನೆಯಲ್ಲಿದ್ರೆ ಮನೆಯಲ್ಲಿ ಸುತ್ತಮುತ್ತ ಒಂದು ಗಿಡಗಳು ಹಾಕೋದು, ಅದು ಮಾಡಿ. ಎಲ್ಲೂ ಇಲ್ಲ ಅಂದ್ರೆ ಕಾಲೇಜಲ್ಲಿ ಹಾಕಿ. ಐ ಹವ್ ಟೋಲ್ಡ್ ದಿಸ್ ಆಲ್ಸೋ ಐ ಇನಿಷಿಯೇಟೆಡ್ ಇನ್ ದ ಇಯರ್ ಬಿಗಿನಿಂಗ್ ಓನ್ಲಿ. ಎಲ್ಲ ಕ್ಲಾಸ್ ರೂಮ್ಗಳಿಗೂ ಹೋಗಿ ನಾನು ಹೇಳಿದೆ, ಪ್ರತಿಯೊಬ್ರು ಸ್ಟೂಡೆಂಟ್ಗಳನ್ನು ಗ್ರೂಪ್ ಮಾಡ್ಕೊಂಡು ಒಂದೊಂದು ಏರಿಯಾ ತಗೊಂಡು, ಆ ಏರಿಯಾದಲ್ಲಿ ನಿಮ್ಮ ಕ್ಲಾಸ್ನಿಂದ 10 ಮರಗಳು ಹಾಕಿ ನೀವು ಬೆಳೆಸಿ. ಸಿ ಅಲ್ಲಿ ಆ ಪ್ರೋಸೆಸ್ ನಲ್ಲಿ 10 ಮರ ಹಾಕಿ ನಾವು ಬೆಳೆಸೋದೇನು ದೊಡ್ಡದಲ್ಲ, ಬಟ್ ನೀವು ಹಾಕಿ ಬೆಳೆಸಿ ಅದ್ರ ಫೀಲಿಂಗ್ ಬರುತ್ತಲ್ಲ, ದಟ್ ಕ್ಯಾರೀಸ್ ಇನ್ ಯುವರ್ ಹೋಲ್ ಲೈಫ್ ಟೈಮ್. ದಟ್ ಫೀಲಿಂಗ್ ಆಫ್ ಅಂಡ್ ನಾನು ಓದ್ಬೇಕಾದ್ರೆ ಐ ಪುಟ್ ದ ಟ್ರೀ, ಆ ಒಂದು ಮೈಂಡ್ ಸೆಟ್ ಸ್ಟಾರ್ಟ್ ಆಗುತ್ತಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ದಟ್ ಈಸ್ ದ ರೀಸನ್ ಐ ವಾಸ್ ಟೆಲ್ಲಿಂಗ್ ಆಲ್ ದ ಸ್ಟೂಡೆಂಟ್ಸ್ ಟು ಟೇಕ್ ಅಪ್ ದಿಸ್ ಸಾರ್ಟ್ ಆಫ್ ಆಕ್ಟಿವಿಟೀಸ್. ಅಲ್ಲಿ ಹೋಗಿ ಒಂದೆರಡು ಮರ ಹಾಕಿ ಕುತ್ಕೊಂಡು ಬೆಳೆಸೋದು, ಕನ್ಸರ್ನ್ ಬೆಳೆಸ್ಕೊಳ್ಳೋದು, ಎನ್ವಿರಾನ್ಮೆಂಟ್ ಬಗ್ಗೆ ಥಿಂಕಿಂಗ್ ಅಬೌಟ್ ದಟ್ ಎನ್ವಿರಾನ್ಮೆಂಟ್ more important. This I have started telling in the year beginning. So at least now start doing at home, start doing at ನಿಮ್ದು ಜಮೀನುಗಳು ಮಾಡಿ, ಇಲ್ಲಾಂದ್ರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಅಲ್ಲಿ ಇಲ್ಲಿ ಮರ ಹಾಕಿ, ಅದು ಎನ್ವಿರಾನ್ಮೆಂಟ್ ಬಗ್ಗೆ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದಟ್. And we have experienced more family time. I think none of us have seen this sort of a family time in our lifetime. In our generation ಅಲ್ಲಿ ಈ ರೀತಿ ನಮ್ಗೆ ಯಾವತ್ತೂ ಆಗಿರ್ಲಿಲ್ಲ, ಈ ರೀತಿ ಲಾಕ್ಡೌನ್ ಆಗಿರಲಿಲ್ಲ, ಈ ರೀತಿ ಯಾವ್ದು ರಜಾ ಸಿಕ್ಕಿದ್ರು ನಾವೇನು ಹಿಂಗೆ ಒಟ್ಟಿಗೆ ಮನೇಲಿ ಇರ್ತಿರ್ಲಿಲ್ಲ. ರಜಾ ಸಿಕ್ಕಿದ್ರೆ ಮುಗೀತು, ನಾವು ಇಲ್ಲಿಂದ ಟೂರ್ ಹೋಗೋದು, ಇಲ್ಲಿಂದ ಅವ್ರ ಮನೆಗೆ ಹೋಗೋದು, ಅವ್ರ ಫ್ರೆಂಡ್ಸ್ ಇರೋದು, ಇದೇ ತರ ಇತ್ತು. ಇವತ್ತಿನ ದಿನ ವಿ ಆರ್ ನಾಟ್ ಸಪೋಸ್ ಟು ಮೀಟ್ ನೈಬರ್ಸ್, ವಿ ಆರ್ ನಾಟ್ ಸಪೋಸ್ ಟು ಮೀಟ್ ಫ್ರೆಂಡ್ಸ್, ವಿ ಆರ್ ನಾಟ್ ಸಪೋಸ್ ಟು ಗೋ ಟು ಎನಿ ರಿಲೇಷನ್ ಹೌಸ್, ವಿ ಆರ್ ಸಿಟಿಂಗ್ ಅಟ್ ಹೋಮ್. ನಾವು ಮನೆಗೆ ನಾವು ಎಲ್ಲೆಲ್ಲಿ ಇದ್ದೀವೋ ಅಲ್ಲೇ ಇದ್ದೀವಿ, ನಮ್ಮ ಫ್ಯಾಮಿಲಿ. ದಿಸ್ ಸಾರ್ಟ್ ಆಫ್ opportunity never got anybody in this generation itself. So we have understood what is family time. Many people realize more about the family now in this idರಲ್ಲಿ. Expenses have dropped. I think many of the people experience monthly their expenditures which is going up. ಮನೇಲಿ ಇರ್ಬೋದು, ಅವ್ರ ಓಡಾಟದಲ್ಲಿ ಇರ್ಬೋದು, ಅವ್ರ ಪರ್ಸನಲ್ ಇರ್ಬೋದು, ಅವ್ರ ಓವರಾಲ್ ಇದ್ರಲ್ಲಿರ್ಬೋದು, all the expenses have gone down. Now the people understood. ಫಸ್ಟ್ ಥಿಂಗ್, ನಾವು ಸಣ್ಣ ಹುಡುಗರಿಗೆ ಹೇಳ್ತಿದ್ರು, ನಮ್ಮ ಮುಂಚೆ ಎಲ್ಲ ಹೇಳ್ತಿದ್ರು, ಅವ್ರ ಟಾರ್ಗೆಟ್ ಏನು, ಬರೀ ಊಟ, ಬಟ್ಟೆ ಮತ್ತು ಮನೆ, ಅಷ್ಟಕ್ಕೋಸ್ಕರ ನೀನು ಜೀವನ ಮಾಡ್ಬೇಕು ಅನ್ನೋದು ಹೇಳ್ತಾ ಇದ್ರು. ಬರ್ತಾ 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 ನಮ್ದೇನಾಯ್ತು, ಆಡಂಬರ ಜೀವನ ಸ್ಟಾರ್ಟ್ ಆಯ್ತು. ಆಡಂಬರ ಜೀವನ ಸ್ಟಾರ್ಟ್ ಆಗಿ ನಾವು ಬರೀ ಇತ್ತೀಚೆಗೆ ನೋಡ್ತಿದ್ದು, ಯಾರು ನಾವು ಬೇಸಿಕ್ಸ್ ನೋಡ್ತಿರ್ಲಿಲ್ಲ. ಯಾವ ನೋಡಿದ್ರು, ಇನ್ನೊಬ್ಬ ಯಾರೋ ಒಂದು ಕಾರ್ ತಗೊಂಡ್ರೆ ನಾವು ಕಾರ್ ತಗೊಬೇಕು, ಇನ್ನೊಬ್ಬ ಯಾರೋ ಬೈಕ್ ತಗೊಂಡ್ರೆ ನಾವು ಬೈಕ್ ತಗೊಬೇಕು, ಇನ್ನೊಬ್ಬ ಮನೆ ಮೇಲೆ ಮನೆ ಕಟ್ಟಿದ್ರೆ ನಾವು ಮನೆ ಕಟ್ಟಬೇಕು. ಈ ಥಿಂಕಿಂಗೇ ಜಾಸ್ತಿ ಇತ್ತು ನಮ್ಗೆ. ಈಗ ನಾವು ಮೆನಿ ಪೀಪಲ್ ಅಂಡರ್ಸ್ಟುಡ್ ಬೇಸಿಕ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಸೊ ದಿಸ್ 1.5 month ಲಾಕ್ಡೌನ್ has taught so many people. See, ನಮ್ಮ ಕಂಟ್ರಿ ಪರವಾಗಿಲ್ಲ, ನೀವು ಯುರೋಪು ಅಮೇರಿಕಾ ಏನಿದೆ, ದೇರ್ ಮೇ ಬಿ ಅ ರಿಚ್, ಬಟ್ ದೇ ಡೋಂಟ್ ಸೇವ್ ಮನಿ. ಈಗ ನಾವೇನು, ನಮಗೆ ಸಂಬಳ 20,000 ಸಂಬಳ ಬಂತಂದ್ರೆ 20,000ದಲ್ಲಿ 10,000 ಸೇವ್ ಮಾಡಿರ್ತೀವಿ, 10,000 ಖರ್ಚು ಮಾಡಿರ್ತೀವಿ. ಅವ್ರ ಹಂಗಲ್ಲ, 20,000 ಸಂಬಳ ಬಂದ್ರೆ 20,000 ಆ ಮುಂದಿನ ದಿನ ಪೂರ್ತಿ ಖರ್ಚು ಮಾಡ್ಬಿಡ್ತಾರೆ. ಅವ್ರಿಗೆ ಅದನ್ನ ನೆಕ್ಸ್ಟ್ ತಿಂಗಳು 1 ತಿಂಗಳು ಗ್ಯಾಪ್ ಕೊಟ್ರೆ ಅವ್ರ ಹತ್ರ ಸೇವಿಂಗ್ಸ್ ಇರೋದಿಲ್ಲ, ಬಾಡಿ ಕಟ್ಟಕ್ಕೆ ಸೇವಿಂಗ್ಸ್ ಇರಲ್ಲ, ಅಥವಾ ಇನ್ನೊಂದೇನೋ ಊಟ ಮಾಡಕ್ಕೆ ಸೇವಿಂಗ್ ಇಲ್ಲ. ದಿಸ್ ಇಸ್ ದ ಪ್ರಾಬ್ಲಮ್ US ಅಂಡ್ ಯುರೋಪ್ ಇಸ್ ಫೇಸಿಂಗ್ ನಾವು ಇವತ್ತಿನ ದಿನ. ಬಟ್ ನಮ್ಮಲ್ಲಿ ಆ ಥರ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ನಮ್ಮಲ್ಲಿನೂ ಸ್ಲೋಗೆ ನಾವು ಆ ರೀತಿ ಆಗ್ತಾ ಇದ್ವು. ಪ್ರತಿಯೊಂದನ್ನು ಸಾಲ ಮಾಡ್ಕೊಂಡೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವು.
ಈಗ ಇಟ್ ಇಸ್ ಸ್ಟಾರ್ಟ್ ಟು ದ ವರ್ಲ್ಡ್, ಹೋಲ್ ವರ್ಲ್ಡ್ಗೆ ಅರ್ಥ ಆಯ್ತು. ಫಸ್ಟ್ ಥಿಂಗ್ ಬೇಸಿಕ್ ಶುಡ್ ಬಿ ವೆರಿ ಸ್ಟ್ರಾಂಗ್ ಅಂಡ್ ಅವರ್ ಅರ್ನಿಂಗ್ ಶುಡ್ ಬಿ ಮೋರ್ ಫೋಕಸ್ ಟು ದಿಸ್, ರೆಸ್ಟ್ ಎವ್ರಿಥಿಂಗ್ ಫಾರ್ ದಿ ಸೇವಿಂಗ್ಸ್ ಅಂತ ಗೊತ್ತಾಯ್ತು. ಬಹಳ ಜನ ಗೊತ್ತಾಗಿದೆ. ಇನ್ಮೇಲೆ ಯಾರು ಹಂಗೆ ಆಡಂಬರ ಜೀವನದ ಸ್ವಲ್ಪ ಕಮ್ಮಿ ಮಾಡ್ತಾರೆ, ಯಾಕಂದ್ರೆ ಹೋಲ್ ವರ್ಲ್ಡ್ ಆಗಿದೆ. ಫುಡ್ ಇಂಡಸ್ಟ್ರಿ, everybody, many people have started thinking about home food. So all of you also start thinking ಮೇಲೆ ಮುಂದೆ ಕಾಲೇಜ್ ಬರಬೇಕಾದ್ರೆ ಮನೆಯಿಂದ ಊಟ ಕಟ್ ಮಾಡ್ಕೊಂಡು ಅದೆಲ್ಲ ಮಾಡಿ ಅಲ್ಲೇ ಹೋಟ್ಲು ತಿನ್ನೋದು, ಇಲ್ಲ ನಂಗೆ ಸಾಯಂಕಾಲವರೆಗೂ 3 ಗಂಟೆವರೆಗೂ ಇರೋದು, ಬೆಳಗ್ಗೆ ಬರ್ಬೇಕಾದ್ರೆ ಮಧ್ಯಾಹ್ನ ಟೈಮ್ ಟು ಟೈಮ್ ಹೆಲ್ತ್ ಕಾನ್ಶಿಯಸ್ ಆಲ್ಸೋ ಶುಡ್ ಬಿ ದೇರ್ ಅಂಡ್ ಬ್ರಿಂಗಿಂಗ್ ಎ ಫುಡ್ ಟು ಹೋಮ್ ಫುಡ್ ಟು ದ ಕಾಲೇಜ್ ಅಂಡ್ ಅಟ್ ರೈಟ್ ಟೈಮ್ ಬ್ರೇಕ್ ಏನಿರುತ್ತೆ 1 o'clock ಬ್ರೇಕ್ ಇದ್ರೆ 1 o'clock ಹ್ಯಾವ್ ಹೋಮ್ ಫುಡ್ ಅಂಡ್ ಕಂಟಿನ್ಯೂ ದ ಕಾಲೇಜ್. ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಐ ಥಿಂಕ್ ಯು ಹವ್ ಸೀನ್ ದಟ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಮುಂಚೆ ಥಿಯೇಟರ್ ಆಯ್ತು, ಆಮೇಲೆ ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಈ ತರ ಇತ್ತು. ಈ ಲಾಸ್ಟ್ 1.5 month ಅಲ್ಲಿ ನೋಡಿದ್ರಲ್ಲ, ದ ಹೈಯೆಸ್ಟ್ ಬಿಸ್ನೆಸ್ ಹ್ಯಾಪನ್ಡ್ ಈಸ್ ಫಾರ್ ದ ಪ್ರೈಮ್ ಟಿವಿ ಮತ್ತೆ ನೆಟ್ಫ್ಲಿಕ್ಸ್, ಈ ತರಕ್ಕೆ ಆನ್ಲೈನ್ ನಲ್ಲಿ ಮೂವಿ ನೋಡುವಂಥದ್ದು. ನಾವು ಪೀಪಲ್ ಆರ್ ಸ್ಟಾರ್ಟೆಡ್ ಸೀಯಿಂಗ್ ಎವ್ರಿ ಡೇ, ಅಟ್ಲೀಸ್ಟ್ ಟೈಮ್ ಗ್ಯಾಪ್ ಇರೋದ್ರಿಂದ ಒನ್ ಆರ್ ಟೂ ಮೂವೀಸ್ ಎವ್ರಿ ಡೇ ಸ್ಟಾರ್ಟೆಡ್ ಸೀಯಿಂಗ್ ದಟ್. ಸೊ future, I'll tell you, many people have become comfortable seeing a movie in home only. ಥಿಯೇಟರ್ಗೆ ಹೋಗೋ ಕಾನ್ಸೆಪ್ಟೇ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ಮೇಲೆ. ಆಕ್ಚುಲಿ ಥಿಯೇಟರ್ ಕಾನ್ಸೆಪ್ಟ್ ಇರೋದು ನಮ್ಮ ಕಂಟ್ರಿನಲ್ಲಿ. ಸುಮಾರು ಕಂಟ್ರಿಗೆ ಹೋದ್ರೆ ಥಿಯೇಟರ್ ಕಾನ್ಸೆಪ್ಟೇ ಇಲ್ಲ, ವೆರಿ ರೇರ್. ಓಲ್ ಈಗ ಬೆಂಗಳೂರಿನಲ್ಲಿ ನಮಗೆ ಮಲ್ಟಿಪ್ಲೆಕ್ಸ್ ಅಂತಂದ್ರೆ ಎಲ್ಲ ಏರಿಯಾಕ್ಕೆ ಒಂದೊಂದಿದೆ. ನೀವು ಅಲ್ಲೆಲ್ಲ ನ್ಯೂಯಾರ್ಕ್ ಹೋದ್ರೆ ನ್ಯೂಯಾರ್ಕ್ನಲ್ಲಿ ಯು ಮೇ ಫೈಂಡ್ 1 or 2. ಅಲ್ಲೆಲ್ಲ ಥಿಯೇಟರ್ ಅಂದ್ರೆ ಮನೇಲಿ ಹೋಮ್ ಥಿಯೇಟರ್, ಮನೇಲಿ ಇಟ್ಕೊಂಡು ಟಿವಿಲಿ ನೋಡೋದೇ ಕಾನ್ಸೆಪ್ಟ್. Theaters are not there at all. Dubai nalli I have not seen any theater with so much population. I have not seen any theater. See, this theater concept is there only in India. So this also will vanish slowly. Now ಈಗ ಮೂವಿಗಳನ್ನೆಲ್ಲ ಫಸ್ಟ್ ತೆಗಿತಿದ್ದಂಗೆ ಮುಂಚೆ ಯಾವ ಥಿಯೇಟರ್ ರಿಲೀಸ್ ಮಾಡೋಣ ಅಂತ ನೋಡ್ತಿದ್ರು. ಇನ್ಮೇಲೆ ಮೂವಿ ಹಾಕ್ದಂಗೆ ಫಸ್ಟ್ ನೋಡೋದು ನೆಟ್ಫ್ಲಿಕ್ಸ್ಗೆ ಹಾಕೋಣ, ಪ್ರೈಮ್ಗೆ ಹಾಕೋಣ, ಯಾಕೆಂದ್ರೆ ಅಲ್ಲಿ ಜನ ಜಾಸ್ತಿ ನೋಡ್ತಾರೆ ಥಿಯೇಟರ್ಗಿನ ಇನ್ಮೇಲೆ. ಅಂಡ್ ನೆಟ್ಫ್ಲಿಕ್ಸ್ ಹಾಕಿದ್ರೆ ರಿಲೀಸ್ ಈಸ್ ಆಲ್ ಓವರ್ ದ ವರ್ಲ್ಡ್. ಥಿಯೇಟರ್ಗೆ ಹಾಕಿದ್ರೆ ರಿಲೀಸ್, ಈ ಕನ್ನಡ ಮೂವಿ ರಿಲೀಸ್ ಮಾಡಿದ್ರೆ ಏನ್ ಮಾಡಿದ್ರೆ ಬರೀ ಕರ್ನಾಟಕ ಅಥವಾ ಬೆಂಗಳೂರು ಕೆಲವು ಥಿಯೇಟರ್ ಅಷ್ಟಕ್ಕೆ ಮಾತ್ರ ರಿಲೀಸ್ ಮಾಡೋದು. ನೆಟ್ಫ್ಲಿಕ್ಸ್ ರಿಲೀಸ್ ಮಾಡಿದ್ರೆ ಅಕ್ರಾಸ್ ದ ವರ್ಲ್ಡ್. ಅಮೆರಿಕದಾಗ ಕೂತ್ಕೊಂಡು ಅದೇ ರಿಲೀಸ್ ಆದ 10 ನಿಮಿಷಕ್ಕೆ ಆ ಫಿಲ್ಮ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ನೋಡ್ಬೋದು. ಅದಕ್ಕೆ ಹೋಲ್ ಇಂಡಸ್ಟ್ರಿ, ದಿಸ್ ಇಸ್ ಆರ್ ಚೇಂಜಸ್ ಐಮ್ ಟೆಲಿಂಗ್ ಯು. These sort of changes is happening in the whole system. So more movies are now released in Netflix, Prime, ಈ ತರ ಇನ್ನೂ ಸುಮಾರು ಚಾನಲ್ಗಳು ಬಂದಿವೆ ಆನ್ಲೈನ್ ಚಾನಲ್, ಮನೆಯಲ್ಲೇ ಕೂತ್ಕೊಂಡು ನೋಡೋಂಥದ್ದು. ಸೊ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನೇ ಟೋಟಲಿ ಚೇಂಜ್ ಆಗ್ತಾ ಇದೆ, ಬೇರೆ ತರ ಆಗ್ತಾ ಇದೆ. ಮತ್ತೆ ಗೇಮಿಂಗ್ ಇಂಡಸ್ಟ್ರಿ, ಮುಂಚೆ ನಮ್ಗೆ ಗೇಮ್ಸ್ ಏನಿದ್ವು ಅವೆಲ್ಲ ಇಂಡೋರ್ ಗೇಮ್ಸ್ ಜಾಸ್ತಿ ಆಗ್ತಾ ಇದೆ. ಇಂಡೋರ್ ಗೇಮ್ಸ್ ಏನಿತ್ತು ಅದೆಲ್ಲ ಆನ್ಲೈನ್, ಎಲ್ಲ ಟಿವಿನಲ್ಲಿ ಗೇಮ್ಸ್ ಆಡೋದಿಲ್ಲ. ಸಿ ದಟ್ ಇಂಡಸ್ಟ್ರಿ ಹಸ್ ಗ್ರೋನ್ ಲೈಕ್ ಎನಿಥಿಂಗ್. ಮುಂಚೆ ನಾವು ಕೂತ್ಕೊಂಡು ಇಂಡೋರ್ ಅಂದ್ರೆ ಚೆಸ್ ಆಡೋದಂದ್ರೆ ಎಲ್ಲ ಒಂದು ಚೆಸ್ ನೋಡಿ ಯಾರು ಇಬ್ರು ಕೂತ್ಕೊಂಡು, ಈಗ ಯು ಸಿಟ್ ಅಟ್ ಯುವರ್ ಓನ್, ಐ ಸಿಟ್ ಅಟ್ ಹಿಯರ್, ಬಟ್ ಸ್ಟಿಲ್ ಐ ಕ್ಯಾನ್ ಪ್ಲೇ ಚೆಸ್. ನಿಮ್ಮ ಮನೇಲಿ ನೀವು ಕೂತ್ಕೊಂಡು, ನಮ್ಮ ಮನೇಲಿ ನಾವು ಕೂತ್ಕೊಂಡು ಇಬ್ರು ಚೆಸ್ ಆಡ್ಬೋದು. ಈ ರೀತಿ ಗೇಮಿಂಗ್ ಇಂಡಸ್ಟ್ರಿ ಸ್ಟಾರ್ಟೆಡ್. ಸೊ ಹೋಲ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಚೇಂಜ್. ಸಿ ಮುಂಚೆ ಇದೇ ಎಂಟರ್ಟೈನ್ಮೆಂಟ್ ಮಾಲ್ ಥಿಯೇಟರ್ ಹೇಳಿದ್ರೆ ಅಲ್ಲಿ ಎಷ್ಟೊಂದು ಕೆಲಸ ಸಿಗೋದು, ಎಂಪ್ಲಾಯ್ಮೆಂಟ್ ಸಿಗೋದು. ಈಗ ಆಲ್ ಎಂಪ್ಲಾಯ್ಮೆಂಟ್ ಸಿಗಲ್ಲ. ನಾವು ಇಫ್ ಯು ಆರ್ ಸ್ಕಿಲ್ ಯು ಗೋ ಅಂಡ್ ವರ್ಕ್ ಇನ್ ಆನ್ಲೈನ್ ಅಲ್ಲಿ ಏನನ್ನ ಇದ್ರ ಇಂಡಸ್ಟ್ರಿಯಲ್ಲಿ ಏನು ಮಾಡೋಕ್ಕಾದ್ರೆ ಹೋಗಿ ಮಾಡ್ಬೇಕಾಗುತ್ತೆ. ನಮಗೆ ಥಿಯೇಟರ್ ನಲ್ಲಿ ಕೆಲಸಗಾರರು ಎಷ್ಟು ಜನ ಇದ್ರಲ್ಲ ಅವೆಲ್ಲ ಕಮ್ಮಿ ಆಗ್ತವೆ. ಸೊ ದಿಸ್ ವೇ ಹೋಲ್ ಎಂಟರ್ಟೈನ್ಮೆಂಟ್ ಸೇಮ್ ಇನ್ ಗೇಮ್ಸ್ ಅಲ್ಲಿ ಎಲ್ಲೋ ಒಂದು ಗೇಮ್ ನಡೀತಾ ಇದೆ, ಎಲ್ಲೋ ಒಂದು ಚೆಸ್ ಗೇಮ್ಸ್ ನಡೀತಾ ಇದೆ, ಅಲ್ಲೆಲ್ಲ ಒಂದು ಗೇಮ್ಸ್ ನಡೀತಾ ಇದ್ರೆ ಎಷ್ಟು ಜನ ಸಪೋರ್ಟಿಂಗ್ ಟೂರ್ನಮೆಂಟ್ ನಡೀತಾರೆ, ಎಷ್ಟು ಜನ ಸಪೋರ್ಟಿಂಗ್ ಇಂಡಸ್ಟ್ರಿ ಇರ್ತಿದ್ರು. ಅವೆಲ್ಲ ಇಂಡೋರ್ ಗೇಮ್ಸ್ ಏನಿದೆಯೋ ಅವಾಗ ಚೇಂಜ್ ಆಗುತ್ತೆ. ಸಿ ಔಟ್ಡೋರ್ ಮೇ ಕಂಟಿನ್ಯೂ ಆಫ್ಟರ್ ಸಮ್ ಟೈಮ್, ಬಟ್ ಇಂಡೋರ್ ಎಲ್ಲ ಆನ್ಲೈನ್ ಇಳಿತಾ ಇದ್ದಾರೆ. ಆನ್ಲೈನ್ ನಲ್ಲಿ ಪೀಪಲ್ ಹೂ ಆರ್ ಅಪ್ಗ್ರೇಡೆಡ್ ಟು ಡೆವಲಪ್ ಆನ್ಲೈನ್ ಗೇಮ್ಸ್, ದೇ ಆರ್ ಸರ್ವೈವಿಂಗ್. ಯಾರು ಕೂತ್ಕೊಂಡು ಅಲ್ಲಿ ಸಪೋರ್ಟ್ ಹೆಲ್ಪರ್ ಆಗಿ ಕೆಲಸ ಮಾಡ್ತಿದ್ರಲ್ಲ ಇಂಡೋರ್ ಗೇಮ್ಸ್ ಅಲ್ಲಿ, ನೀರ್ ಎತ್ಕೊಡೋದು ಅದನ್ನ ಎತ್ಕೊಡೋದು, ದೇ ವಿಲ್ ಬಿ ಕೊಲಾಪ್ಸಿಂಗ್. ಸೊ ಯು ಪೀಪಲ್ ಹೂ ಲೂಸ್ ಅ ಜಾಬ್, ದೇ ಸೇ ಅಯ್ಯೋ ನಾವು ಇಂಡಸ್ಟ್ರಿ ನಿಮ್ಗೆ ಇದ್ದೋಯ್ತು, ನಮ್ಗೇನು ಕೆಲಸ ಇಲ್ಲ ಅಂತ. ಬಟ್ ದೇರ್ ಆರ್ ಪೀಪಲ್ ದೇ ನೋ ಹೌ ಟು ಡೆವಲಪ್ ಎ ಗೇಮ್. ಆನ್ಲೈನ್ ಕೂತ್ಕೊಂಡು ಏನೋ ಒಂದು ಹೊಸ ಗೇಮ್ ಕಂಡು ಹಿಡಿಯೋದು, ಆನ್ಲೈನ್ ಕೂತ್ಕೊಂಡು ಇನ್ನೊಂದು ಹೊಸ ಡಿಸೈನ್ ಮಾಡ್ಬಿಡೋರು, ಅವ್ನಿಗೆ ಕೆಲಸ ಸಿಕ್ಕಿದೆ. See, it is not losing a job, it is actually gaining a job. Yaru people who become survival at the quickest to adapt to the new system. ಈ ನ್ಯೂ ಸಿಸ್ಟಮ್ ಅಡಾಪ್ಟ್ ಆಗಿ ಆ ಜಾಬ್ಗೆ ಸೂಟ್ ಆಗ ಕೆಲಸ ಮಾಡಕ್ಕೆ ಯಾರು ಆಗ್ತಾರೋ ಅವ್ರಿಗೆ ಕೆಲಸ ಸಿಗ್ತದೆ. ನಮ್ಗೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಕೆಲಸ ಇಲ್ಲ, ನಮ್ಗೆ ಮಾಡೋಕ್ಕಾಗಲ್ಲ, ನಮ್ಗೆ ಇದೇ ಗೊತ್ತಿರೋದು ಅಂತ ಕೂತ್ಕೊಂಡ್ರೆ ಕೆಲಸ ಇಲ್ಲ. ಸೊ ಏನು
ಇವತ್ತಿನ ದಿವಸ ರಿಕ್ವೈರ್ಮೆಂಟ್ ಇದೆ, ಅದನ್ನು ಕಲ್ತ್ಕೊಂಡ್ರೆ ಕೆಲಸ ಇದೆ. ಸೊ ದೀಸ್ ಆರ್ ದ change which you are finding. So some of the mini industries, this I'll just give you idea, especially for the students. ಏನಾನ ಇಂಡಸ್ಟ್ರಿಗಳು ಇವಾಗ ಆಸ್ ಆನ್ ಟುಡೇ, ದಿಸ್ ಇಸ್ ಮೈ ಅನಾಲಿಸಿಸ್. ಆಸ್ ಆನ್ ಟುಡೇ ಯಾವ ಇಂಡಸ್ಟ್ರಿಗಳು ಚೆನ್ನಾಗಿ ನಡೀತಾ ಇದಾವೆ ಅನ್ನೋದು ಸುಮ್ಮನೆ ಐಡಿಯಾ ಕೊಡ್ತಾ ಇದ್ದೀನಿ. ಬಟ್ ಇದು ಆಸ್ ಆನ್ ಟುಡೇ. ಬಟ್ ಡೇ ಬೈ ಡೇ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಚಾಯ್ಸ್. ಯಾವ ಇಂಡಸ್ಟ್ರಿಗೆ ಚೆನ್ನಾಗಿ ನಡೀತಾ, ಯಾವ ಇಂಡಸ್ಟ್ರಿ ನಾವು ಹೋಗ್ಬೋದು ಅನ್ನೋ ನೀವು ನೋಡ್ಕೊಬೇಕು. ಡಿಜಿಟಲ್ ಪ್ರಾಡಕ್ಟ್ಸ್ ಏನೇನಿದೆ, ಡಿಜಿಟಲ್ ಇಂಡಸ್ಟ್ರಿ, ಈ ತರ ಆನ್ಲೈನ್ ಗೇಮ್ಸ್ ಇರ್ಬೋದು, ಆನ್ಲೈನ್ ನಲ್ಲಿ ಮಾಡುವಂತ ಬಿಸ್ನೆಸ್ ಇರ್ಬೋದು. ಈಗ ನೋಡಿ, ಸ್ವಿಗ್ಗಿ ಇಸ್ ಬಿಕಮ್ ಆನ್ಲೈನ್ ಬಿಸ್ನೆಸ್ ನಾ, ಅಂಡ್ ಡ್ರೈವ್ಯೂ ಇಸ್ ಬಿಕಮ್ ಆನ್ಲೈನ್ ಬಿಸ್ನೆಸ್, ಅಂಡ್ ಓಲಾ ಊಬರ್ ಇಸ್ ಬಿಕಮ್ ಆನ್ಲೈನ್ ಬಿಸ್ನೆಸ್. ಓಲಾ ಓನರ್ ಹತ್ರ ಕಾರೇ ಇಲ್ಲ, ಬಟ್ ಟುಡೇ ಈಸ್ ಅ ಓನರ್ ಆಫ್ ಎವ್ರಿಥಿಂಗ್. 3,000 ಕಾರ್ ಇದಾವೆ ಅಂದ್ರೆ 3,000 ಅವ್ನು ಹೇಳ್ದಂಗೆ ಕೇಳ್ಬೇಕು. ಇವತ್ತು ಮುಂಚೆ ಯಾರು ಕಾರ್ ಓನರ್ ಇರ್ತಾರೋ ಅವ್ರು ಕಾರ್ ಓನರ್ ಆಗ್ತಿದ್ರು. ಅವ್ರು ಹೇಳ್ದಂಗೆ ಟ್ರಾವೆಲ್, ಅವ್ನು ಹೇಳಿದ ಕಡೆ ಕಾರ್ ಹೋಗ್ಬೇಕಾಯ್ತು. ಅವ್ನ ಕಸ್ಟಮರ್ ಬೇಡ ಅಂತಂದ್ರೆ. ಇವತ್ತಿನ ದಿನ ಕಾರ್ ಓನರ್ ಅಲ್ಲ, ಈ ಓಲಾ ಊಬರ್ ಓನರ್ ಏನ್ ಹೇಳ್ತಾರೆ ಅಂತ ಕೇಳ್ಬೇಕಾಗಿತ್ತು. ಸಿ ಹೌ ದ ಬಿಸ್ನೆಸ್ ಇಸ್ ಚೇಂಜ್. ಸೊ ಡಿಜಿಟಲ್ ಅದೆಲ್ಲ ಓಲಾ ಊಬರ್ ಏನು, ಅವ್ರದ್ದು ಓನರ್ಶಿಪ್ ಇಸ್ ಓನ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್, ದಟ್ಸ್ ಆಲ್. ಬಟ್ ಕಂಟ್ರೋಲ್ ಎಲ್ಲ ಅವ್ರ ಕೈಲಿದೆ. ಸೊ ಅದೇ ರೀತಿ ಈಗ ನಾನು ಡೆನ್ಸೋ ಹೇಳಿದೆ, DTDC. ಮುಂಚೆ DTDC ಓನರ್ ಇಸ್ ಓನರ್, ಇವಾಗ DTDC ಓನರ್ ಅಲ್ಲ, ಆಕ್ಚುಲಿ ಓನರ್ ಈಸ್ ಡೆನ್ಸೋ. ಅವನ ಹತ್ರ ಎಂಪ್ಲಾಯಿನೇ ಇರಲ್ಲ. ನಿಮ್ಗೆ ಬೇಕಾ, ನೀವು ಬಂದು ಲಾಗಿನ್ ಆಗಿ ನೀವು ಇಷ್ಟೊತ್ತಿನಲ್ಲಿ ಡೆಲಿವರಿ ಮಾಡಿದ್ರೆ ನಿಮ್ಗೆ ಇಷ್ಟು ಕೊಡ್ತೀವಿ ಅಷ್ಟೇ. ಅವರು 50 ರೂಪಾಯಿ ತಗೊಂಡ್ರೆ ನೀವು 20 ರೂಪಾಯಿ ಕೊಡ್ತಾರೆ. ಸೊ ಈ ರೀತಿ ದಿಸ್ ಇಸ್ ಹೌ ಆಕ್ಚುಲಿ ಚೇಂಜ್ ಇಸ್ ಹ್ಯಾಪನಿಂಗ್. ಸೊ ಡಿಜಿಟಲ್ ಏನೇನಿದೆಯಾ ಪ್ರಾಡಕ್ಟ್ಸ್, ಡಿಜಿಟಲ್ ಇಂಡಸ್ಟ್ರಿ ಇಸ್ ಗೋಯಿಂಗ್ ಟು ಬೂಮ್ ಲೈಕ್ ಎನಿಥಿಂಗ್. ಅಂಡ್ ಶೇರ್ಡ್ ಮೆಥಡ್ ಇದೆ. ಈಗ ನಮ್ಗೆ ಈಗ ಮುಂಚೆ ನಾವೆಲ್ಲ ಓನರ್ಶಿಪ್ ಅಂದ್ರೆ ಏನು, ಬೈಕ್ ತಗೊಂಡು ಓನರ್ ಆಗೋದು ನಾವು ಓನರು ಅಲ್ವಾ. ಈಗ ನೋಡಿ ಸಿಟಿನಲ್ಲಿ ನೋಬಡಿ ವಾಂಟ್ ಟು ಓನ್ ಬೈಕ್ಸ್. ಈಗ ಏನಾಗಿದೆ, ಬೌನ್ಸ್ ಅಂತ ಬಂದಿದೆ, ಕೇಳಿದಿರಾ? ಬೌನ್ಸ್ ಅಂದ್ರೆ ಏನು? ನೀವು ಇಲ್ಲಿಂದ ಎಲ್ಲ ಹೋಗ್ಬೇಕಂದ್ರೆ ಯಲಹಂಕ ಬಂದ್ಬಿಟ್ಟು ಆನ್ಲೈನ್ ಆಗಿ ಮಾಡಿದ್ರೆ ಅಲ್ಲೆಲ್ಲ ಬೌನ್ಸ್ ಎಲ್ಲಿದೆ ಅಂತ ತೋರಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಹತ್ಕೊಳ್ಳೋದು, ತಗೊಂಡೋಗೋದು. ಮಲೇಷಿಯಂಗೆ ಹೋಗ್ತೀರಾ ಅಂದ್ರೆ ಮಲೇಷಿಯಂಗೆ ಹೋಗ್ಬಿಡೋದು, ಅಲ್ಲಿ ಬಿಟ್ಟು ಹೋಗ್ತಾ ಇರೋದು. ಯುವರ್ ಓನರ್ಶಿಪ್ ಈಸ್ ಓನ್ಲಿ ಬಿಟ್ವೀನ್ ಯಲಹಂಕ ಟು ಮಲೇಷಿಯಂ. ದಟ್ ಈಸ್ ಕಾಲ್ಡ್ ಶೇರ್ಡ್ ಓನರ್ಶಿಪ್. ಯು ಆರ್ ನಾಟ್ ಓನರ್ ಆಫ್ ಎ ಬೈಕ್, ಸ್ಕೂಟರ್, ಬಟ್ ಒಂದ್ಸರಿ ಲಾಗಿನ್ ಆದ್ರೆ ಯು ಆರ್ ದ ಓನರ್ ಟಿಲ್ ಮಲೇಷಿಯಂ. ದಿಸ್ ಇಸ್ ವಾಟ್ ಇಸ್ ಅ ಕಾನ್ಸೆಪ್ಟ್. ಇದೇ ರೀತಿ ಝೂಮ್ ಕಾರ್ಗಳು ಬಂದಿದೆ. ಮುಂಚೆ ನಾನು ಈ ಕಾರ್ಗಳನ್ನ ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ಇದ್ರೆ ನಾವು ಇದು ಮಾಡ್ಬೇಕಾಯ್ತು. ಈಗ ಹಂಗೇನಿಲ್ಲ. ಝೂಮ್ ಕಾರ್ಗೆ ಜಸ್ಟ್ ಲಾಗಿನ್, ಬುಕ್ ದ ಕಾರ್, ದ ಕಾರ್ ವಿಲ್ ಯು ವಿಲ್ ಗೆಟ್ ದ ಕಾರ್. ಆ ಕಾರ್ನ ಇಟ್ಕೊಂಡು ತಿರ್ಗಿ ಯಾವ ಡೆಲ್ಲಿ ವಾಪಸ್ ಇದು ಮಾಡ್ತೀರಾ ಅಲ್ಲಿವರೆಗೂ ಯುವರ್ ಓನರ್ ಆಫ್ ದ ಕಾರ್. ದಟ್ ಈಸ್ ಕಾಲ್ಡ್ ಶೇರ್ಡ್ ಓನರ್ಶಿಪ್. ಅದೇ ರೀತಿ ಸ್ಕೂಟರ್ ಬಂದಿದೆ. ನೀವು ನೋಡಿ, ಮುಂಚೆ ಎಲ್ಲ ನೀವು ಲೋನ್ ಕಟ್ಟಿ ಮಂತ್ಲಿ ಲೋನ್ ಕಟ್ತಾ ನೀವು ಸ್ಕೂಟರ್ ತಗೊಬೇಕಾಯ್ತು. ಈಗ ಎಲೆಕ್ಟ್ರಿಕಲ್ ಏತರ್ ಕಾರ್ ಕೇಳಿ, ನೀವೇನು ಇದು ಮಾಡೋಕಿಲ್ಲ. ಓನ್ಲಿ ಮಂತ್ಲಿ ನಿಮ್ಗೆ ಖರ್ಚಿಗೆ ಪೆಟ್ರೋಲ್ಗೆ ಹಾಕ್ತಿರಲ್ಲ, ಆ ದುಡ್ಡು ನೀವು ಕಡಿ, ಅವರು ಸ್ಕೂಟರ್ ನಿಮ್ಗೆ 3 ವರ್ಷ ನಿಮ್ಗೆ ಟೇಕ್ ಕೊಡ್ತಾರೆ. 3 ವರ್ಷ ಆದ್ಮೇಲೆ ನಿಮ್ ದುಡ್ಡು ಅಡ್ವಾನ್ಸ್ ಏನ್ ಕೊಡ್ತೀರ ವಾಪಸ್ ಕೊಡ್ತಾರೆ, ಸ್ಕೂಟರ್ ವಾಪಸ್ ಕೊಡ್ಬೇಕು. ಸಿ ಇಟ್ ಈಸ್ ಆಲ್ ಕಾಲ್ಡ್ ಶೇರ್ಡ್ ಓನರ್ಶಿಪ್. ಮುಂಚೆ ನಾವು ಆಫೀಸ್ ಮಾಡಿದ್ರೆ ನಮ್ದೇ ಒಂದು ಸ್ವಂತ ಆಫೀಸು, ನಮ್ ಬಿಲ್ಡಿಂಗು ಆ ತರ ಮಾಡ್ತಿದ್ವು. ಈಗ ಹೋಲ್ ಕಾನ್ಸೆಪ್ಟ್ ಎಸ್ ಚೇಂಜ್ ಟು ಕೋ ವರ್ಕ್ ಸ್ಪೇಸ್. ಅಂದ್ರೆ ಏನ್ ಗೊತ್ತಾ, ನಾವು ಹೋಗಿ ಒಂದು ಟೇಬಲ್ ಕೂತ್ಕೊಂತೀವಿ, ಆ ಟೇಬಲ್ ಇಸ್ ಮೈನ್ ಅಷ್ಟೇ. ಆ ಟೇಬಲ್ಗೆ ಪೇ ಮಾಡಿರ್ತೀವಿ. ಮತ್ತೆ ಉಳಿದಿದ್ದ ಕಾಮನ್ ಫೆಸಿಲಿಟಿ ಏನಿದೆ, ಟಾಯ್ಲೆಟ್ ಇರ್ಬೋದು, ಅಲ್ಲಿ ಕೂತ್ಕೊಳಕ್ ಏರಿಯಾ ಇರ್ಬೋದು, ಮೀಟಿಂಗ್ ರೂಮ್ ಇರ್ಬೋದು, ದಟ್ ಆಲ್ ಬಿಕಮ್ ಕಾಮನ್ ಪ್ಲೇಸ್. ದಟ್ ಈಸ್ ಕಾಲ್ಡ್ ಕೋ ವರ್ಕ್ ಸ್ಪೇಸ್. ಅದೇ ರೀತಿ ಮುಂಚೆ ಕೋ ಲಿವಿಂಗ್ ಮನೆಗಳು ಏನಂದ್ರೆ ನಾವು ಹೋಗಿ ಫುಲ್ ಮನೆ ಬಾಡಿಗೆ ತಗೊಂಡಿದ್ವು. ಇವಾಗ ಹಂಗೇನಿಲ್ಲ, ಕೋ ಲಿವಿಂಗ್. ಯಾರು ಒಬ್ಬ ಹಸ್ಬೆಂಡ್ ವೈಫ್ ಇದ್ರೆ ಒಂದ್ ದೊಡ್ಡ ಇದ್ರ ಬಂಗ್ಲೆ ಇರುತ್ತೆ, ನೀವು ಹೋದ್ರೆ ಒಂದ್ ರೂಮು ನಿಮ್ದು, ಬಟ್ ಉಳಿದಿದ್ದ ಕಾಮನ್ ಏರಿಯಾ, ಟಿವಿ ಏರಿಯಾ ಇದೆಲ್ಲ ಶೇರ್ ಟು ಆಲ್ ದ ಪೀಪಲ್. ಕೋ ಲಿವಿಂಗ್, ದಟ್ ಈಸ್ ಆಲ್ಸೋ ಸ್ಪೀಕಿಂಗ್ ಅಪ್. ಇಟ್ ಆಲ್ರೆಡಿ ಇಸ್ ದೇರ್ ಇನ್ ದ ಮೆನಿ ಕಂಟ್ರೀಸ್. ನಾವು ಇನ್ನ ಬೆಂಗಳೂರಿನಲ್ಲಿ ಸುಮಾರು ಕಡೆ ಆಲ್ರೆಡಿ ಕೋ ಲಿವಿಂಗ್ ಸ್ಟಾರ್ಟ್ ಆಗಿದೆ. ಕೋ ವರ್ಕ್ ಸ್ಪೇಸ್, ಈಗ ನಮ್ದೇ ಒಂದು ಆಫೀಸ್ ಇದೆ, ಕೋ ವರ್ಕ್ ಸ್ಪೇಸ್ ಆಗಿರೋದು. ಇವಾಗ ದ ಟ್ರೆಂಡ್ ಇಸ್ ಚೇಂಜಿಂಗ್. ಈ ರೀತಿ ಇನ್ಮೇಲೆ ಬತ್ತಾ ಎಕಾನಮಿ ಹೆಂಗಾಗುತ್ತೆ ಅಂದ್ರೆ ಎನಿಥಿಂಗ್ ಶೇರ್ಡ್, ನೋಬಡಿ ವಾಂಟ್ ಟು ಓನ್. And agriculture will be a winning industry. See, anything related to agriculture, think of, start doing now on only. The home gardening, ಈ ತರದ್ದು ಇದ್ರೆ ನೀವು start doing that. See, in ಬೆಂಗಳೂರಿನಲ್ಲಿ ಯಾರಾದ್ರೂ ನಾವು 60-40 ಮನೆ ಇದ್ರೆ, I want to give this home gardening ಅಂದ್ರೆ, there are people to come and invest and do it. They will come and invest in your roof. They do ಹೈಡ್ರೋಪೋನಿಕ್ಸ್ ಅಂತ ನೀವು ಕೇಳಿದ್ರ. ಹೈಡ್ರೋಪೋನಿಕ್ಸ್ ನಾವು ಅವ್ರನ್ನ ಬಂದು ನಮ್ಮ ಮನೆ ಮೇಲೆ ಬಂದು ತರಕಾರಿ ಬೆಳಿತಾರೆ, ತರಕಾರಿ ಬೆಳ್ಕೊಂಡು ತಗೊಂಡು ಹೋಗ್ತಾರೆ, ನಮ್ಗೆ ಇಷ್ಟು ರೆಂಟ್ ಅಂತ ಕೊಡ್ತಾರೆ. ರೂಫ್ ಕೊಟ್ಟರೆ ಸಾಕು. ಈಗ ಆಲ್ರೆಡಿ ದೇರ್ ಆರ್ ಪೀಪಲ್. This is going to become popular. So all of the students start thinking about this hydroponics. Online coaching, teaching is going to be a future.
all of you, whether it's a teacher or even the students, start interacting more on online. ಹೇಗೆ ಆನ್ಲೈನಲ್ಲಿ ನೀವು ಈ ರೀತಿ ಮಾತಾಡೋದೇ ಇರ್ಬೋದು, ಈ ರೀತಿ ಪ್ರೆಸೆಂಟೇಷನ್ ಕೊಡೋದೇ ಇರ್ಬೋದು, ಅವನು ಆನ್ಲೈನಲ್ಲಿ ಹೆಂಗೆ ನೀವು ಪ್ಲಾಟ್ಫಾರ್ಮ್ ಯೂಸ್ ಮಾಡೋದು, ಈಗ ಝೂಮ್ ಯೂಸ್ ಮಾಡೋದೇ ಇರ್ಬೋದು, ಅಥವಾ ಗೂಗಲ್ ಹ್ಯಾಂಗ್ಔಟ್ ಯೂಸ್ ಮಾಡೋದಿರ್ಬೋದು, ಮೈಕ್ರೋಸಾಫ್ಟ್ ಮೀಟ್ ಯೂಸ್ ಮಾಡೋದಿರ್ಬೋದು, ವಾಟ್ಸಪ್ನಲ್ಲಿ ಏನು ವಾಟ್ಸಪ್ನ ನೀವು ಸುಮ್ಮನೆ ಅವು ಇವು ವೇಸ್ಟ್ ಫಾರ್ವರ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಾ. ವಾಟ್ಸಪ್ನಲ್ಲಿ ಯು ಕ್ಯಾನ್ ಡೂ ಲಾಟ್ ಆಫ್ ಥಿಂಗ್ಸ್ ವಿಚ್ ಇಸ್ ಯೂಸ್ಫುಲ್ ಕಮ್ಯುನಿಕೇಶನ್. ವಾಟ್ಸಪ್ ಈಸ್ ಅನ್ ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್, ಬಟ್ ಟುಡೇ ಇಟ್ has become actually forwarding platform. See, we have spoiled ourselves. ಇದನ್ನ ವಿ ಶುಡ್ ನೋ ಹೌ ಟು ಯುಟಿಲೈಸ್ ಅಂಡ್ ಅದನ್ನ ಯಾವ ಪರ್ಪಸ್ ಯೂಸ್ ಮಾಡಬೇಕು. ಟೂ ಥಿಂಗ್ಸ್ ಯು ಶುಡ್ ಬಿ ವೆರಿ ಫೋಕಸ್ಡ್. ಸೊ ಆನ್ಲೈನಲ್ಲಿ ಕೋಚಿಂಗ್ ಇರಬೇಕು, ಟೀಚಿಂಗ್ ಇರೋದನ್ನ ವಿ ಹ್ಯಾವ್ ಟು ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ನೌ ಆನ್ವರ್ಡ್ಸ್. ಸಿ ನೋಬಡಿ ವಿಲ್ ಬಿಕಮ್ ಒನ್ ಟೈಮ್ ಎಕ್ಸ್ಪರ್ಟ್ ಇನ್ ದಟ್, ಬಟ್ ಇಫ್ ಯು ಸ್ಟಾರ್ಟ್ ಟುಡೇ ಅಟ್ಲೀಸ್ಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಒಂದು ಲೆವೆಲ್ಗೆ ನೀವು ಇಂಪ್ರೂವ್ ಆಗ್ತಾ ಹೋಗ್ಬೋದು. ಈಗ ನಮ್ಮಲ್ಲಿರೋ ಹುಡುಗರಿಗೆ ಇವತ್ತು ಮಾಡ್ತಾ ಹೋಗ್ತಾ ಇದ್ರೆ ಅರ್ಥ ಆಗುತ್ತೆ. ಈ ದಿಸ್ 1 month ವಾಸ್ ಅ ವೆರಿ ಬಿಗ್ ಟೈಮ್ ವೇರ್ all the teachers, you could have prepared lot of PowerPoint presentations ಮಾಡಿ ಈ ತರ ಏನು ವಾಟ್ಸಪ್ ನಲ್ಲಿ ಫಸ್ಟ್ ಸ್ಟಾರ್ಟ್ ವಿತ್ ಮೂರು ಸ್ಟೂಡೆಂಟ್ಸ್. ವಾಟ್ಸಪ್ 3 ಜನ ಹುಡುಗರನ್ನ ಹಾಕೊಂಡು ನೀವು ಟೀಚ್ ಮಾಡ್ಬೋದು. ಟೆಲಿಗ್ರಾಮ್ಗೆ ಹೋಗಿ ವಿ ಕ್ಯಾನ್ ಡೂ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಅಲ್ಲಿ ಇಟ್ಕೊಂಡು ಆ ಸ್ಟೂಡೆಂಟ್ಗಳಿಗೆ ಸುಮ್ಮನೆ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ದಿಸ್ ಇಸ್ ಅ ಲರ್ನಿಂಗ್ ಪ್ಲಾಟ್ಫಾರ್ಮ್ ಫಾರ್ ಯು ಆಲ್ಸೋ. ನಮ್ಗೆ ಯಾಕೆ ಈ ಹಾಕ್ಬೇಕು, ರಜೆ ಹಾಕ್ಬೇಕು, ಯು ಕ್ಯಾನ್ ಡೂ ದಟ್. ನನಗೆ ಯಾಕೆ ಬೇಕು ಅಂತ ಕೂತ್ಕೊಂಬೋದು. ಬಟ್ ಹೂ ಇಸ್ ಅ ಲೂಸರ್? ಯಾರು ಹೂ ಇಸ್ ಅ ಲೂಸರ್? So being a teacher, you are a loser. Being a student, they are also losers. See, utilize this time to create something, learn something, start teaching something, start learning some yourself first of all. Idella learning for you guys. So other things like mental health, wellness, these are the things improves. See, we do every Sunday health and wellness anta ನಾವು ಪ್ರೈಡ್ ರನ್ ಇಂದ ಹೆಲ್ತ್ ಅಂಡ್ ವೆಲ್ನೆಸ್ ಅಂತ ನಾವು ಯಾಕೆ ಬೇಕು ಅಂತ ಸುಮ್ಮನೆ ಕೂತ್ಕೊಂಡ್ಬಂದಿತ್ತು. ಈ ಒಂದು ತಿಂಗಳ ನಾವ್ ಏನ್ ಮಾಡ್ಬೇಕು, ಆನ್ಲೈನ್ ಅಲ್ಲಿ ಏನ್ ಮಾಡ್ಬೋದು ಅಂತ ಅನ್ಕೊಂಡು ನಾವು ಎವ್ರಿ ಮಂತ್ ಒಂದು ಪ್ರೈಡ್ ರನ್ ಮಾಡ್ತಾ ಇದ್ವಿ. ಅದನ್ನ ರೀಪ್ಲೇಸ್ಡ್ ಅಂಡ್ ವಿ ಡಿಡ್ ಹೆಲ್ತ್ ಅಂಡ್ ವೆಲ್ನೆಸ್ ಅಂತ ಪ್ರತಿ ಸಂಡೇ ಮಾಡ್ತೀವಿ 10:00 ವಿ ಹ್ಯಾವ್ ಸರ್ಕ್ಯುಲೇಟ್ ಟು ಆಲ್ ಆಫ್ ಯು, ಬಟ್ ನೋ ಬಡಿ ಈಸ್ ಯುಟಿಲೈಸಿಂಗ್ ದಿಸ್. ಹೆಲ್ತ್ ಅಂಡ್ ವೆಲ್ನೆಸ್ ಬಗ್ಗೆ ಲಾಸ್ಟ್ ವೀಕ್ ನಲ್ಲಿ ಒಬ್ರು ಆಪ್ಟೆಕ್ ವೈಸ್ ಪ್ರೆಸಿಡೆಂಟ್ ಅಂಡ್ ದಟ್ ಪರ್ಸನ್ ಈಸ್ ಕಂಪ್ಲೀಟೆಡ್ 29,000 ಕಿಲೋಮೀಟರ್ 8 ವರ್ಷ ಓಡಿದ್ದಾರೆ ಕಂಟಿನ್ಯೂಸ್. ಅಂಡ್ ಕಂಟಿನ್ಯೂಸ್ 28 hours ಅಲ್ಲಿ 161 ಕಿಲೋಮೀಟರ್ ನಾನ್ ಸ್ಟಾಪ್ ಓಡಿದ್ದಾರೆ, ಕಂಟಿನ್ಯೂಸ್ ಓಡಿದ್ದಾರೆ. ಸಿ ದಟ್ ಸಾರ್ಟ್ ಆಫ್ ಪೀಪಲ್ ಕೇಮ್ ಅಂಡ್ ಸ್ಪೋಕ್ ಅಬೌಟ್ ಹೆಲ್ತ್ ಮತ್ತೆ ನಾವು ರನ್ನಿಂಗ್ ನಲ್ಲಿ ಹೆಂಗೆ ಅಚೀವ್ ಮಾಡಿದೆ ಅಂತ ಮಾಡೋದು. ಬಟ್ ನನ್ ಆಫ್ ಯು ಆರ್ ಯುಟಿಲೈಸಿಂಗ್ ದಿಸ್. ಸಿ ಇದನ್ನ ಯು ಆರ್ ಟು ಸ್ಟಾರ್ಟ್ ಫೋಕಸಿಂಗ್ ಆನ್ ವೇರ್ ಯು ಕ್ಯಾನ್ ಲರ್ನ್ ಅಂಡ್ ವಾಟ್ ಸಾರ್ಟ್ ಆಫ್ ಇಟ್ ಈಸ್ ಅವೈಲಬಲ್ ಇನ್ ಅವರ್ ಓನ್ ಪ್ರೈಡ್. ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಟು ದಿಸ್ ಕ್ಲಾಸ್. ಅಂಡ್ ಈಗ ಈ ಸಂಡೇ ಇದೆ, ನೆಕ್ಸ್ಟ್ ಸಂಡೇನೇ ಇದೆ. ನೆಕ್ಸ್ಟ್ ಸಂಡೇ 10:00 ಸೇಮ್ ಹೆಲ್ತ್ ಅಂಡ್ ವೆಲ್ನೆಸ್ ಬಂದು ಒಬ್ರು ಡಾಕ್ಟರ್ ಮಾತಾಡ್ತಾ ಇದ್ದಾರೆ. ಅವರು ಟಿಶ್ಯೂ ನ್ಯೂಟ್ರಿಷನ್ ಅಂತ, ದಟ್ ಈಸ್ ಸಮಥಿಂಗ್ ವೆರಿ ಇನ್ನೋವೇಟಿವ್ ಟ್ರೀಟ್ಮೆಂಟ್ ಫಾರ್ ಆಲ್ ಅವರ್ ಹೆಲ್ತ್ ಪ್ರಾಬ್ಲಮ್ಸ್. ಎನಿ ಡಿಸೀಸಸ್, ಅಕ್ವೈರ್ಡ್ ಡಿಸೀಸ್ಗೆ ಟ್ರೀಟ್ ಮಾಡೋದು ಟ್ಯಾಬ್ಲೆಟ್ ಅಲ್ಲ, ಟಿಶ್ಯೂ ನ್ಯೂಟ್ರಿಷನ್ ಅಂತ ಒಂದು ಬಗ್ಗೆ ಹೇಳ್ತಾ ಇದ್ದಾರೆ. 10:00 ಜಸ್ಟ್ ಲಾಗಿನ್ ಅಂಡ್ ಲರ್ನ್ ಅಬೌಟ್ ದಟ್, ಅಂಡರ್ಸ್ಟ್ಯಾಂಡ್ ಅಬೌಟ್ ಹೆಲ್ತ್ ಅಂಡ್ ವೆಲ್ನೆಸ್ ಇಸ್ ಎ ಮೋರ್ ಇಂಪಾರ್ಟೆಂಟ್. ಹೆಲ್ತ್ ಅವೇರ್ನೆಸ್ ತುಂಬಾ ಆಗ್ತಾ ಇದೆ ಎಲ್ಲ ಕಡೆ. ಅದಕ್ಕೆ ಯುಟಿಲೈಸ್ ದಿಸ್ ಸಾರ್ಟ್ ಆಫ್ ಥಿಂಗ್ಸ್. ಸಿ ಸಂಡೇ ಯು ಕ್ಯಾನ್ ವೇಸ್ಟ್, ಈವನ್ ಐ ಕ್ಯಾನ್ ಆಲ್ಸೋ ವೇಸ್ಟ್. ಈಗ ನಿಮ್ಗೆ ಹೆಂಗ್ ಅನ್ಬೇಕಾದ್ರೆ ನಾವು ಎಲ್ಲ ಐ ಹ್ಯಾವ್ ಡನ್ ಎವ್ರಿಥಿಂಗ್, ನಾವು ವೈ ಶುಡ್ ಐ ಡೂ ಅಂತ ನಾನು ಕೂತ್ಕೊಂತ ಇಲ್ಲ. ಎವ್ರಿ ಸಂಡೇ ಐ ಫಿನಿಶ್ ಎವ್ರಿಥಿಂಗ್ ಅಂಡ್ 10:30 ಐ ಸಿಟ್ ಇನ್ ಫ್ರಂಟ್ ಆಫ್ ದಮ್ ಅಂಡ್ ಇನ್ನು ಕೋರ್ಡಿನೇಟ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ವೇಸ್ಟ್ ಅನ್ನೋದು 2 days ಮುಂಚೆಯಿಂದ. ನಾವು ನೀವು ಬಂದು ಕ್ಲಾಸ್ ಅಟೆಂಡ್ ಮಾಡಕ್ ಹೇಳ್ತಾ ಇದ್ರ, ಒಬ್ರನ್ನ ಈ ತರ ಸ್ಪೀಕರ್ನ ಕರ್ಕೊಂಬಂದು ಪ್ಲಾಟ್ಫಾರ್ಮ್ ನಲ್ಲಿ ಹಾಕಿ ಅದನ್ನೆಲ್ಲರಿಗೂ ಸರ್ಕ್ಯುಲೇಟ್ ಮಾಡಿ ಅದಕ್ಕೊಂದು ಪೋಸ್ಟರ್ ರೆಡಿ ಮಾಡಿ ವಿಡಿಯೋ ರೆಡಿ ಮಾಡಿ ವಿ ಸ್ಪೆಂಡ್ ಆಲ್ಮೋಸ್ಟ್ 3 days. ನಾವು 2 people ಸ್ಪೆಂಡ್ ಟೈಮ್, ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಸಂಡೇ ಕೂತ್ಕೊಂತೀವಿ. See that, you should understand that in that process we are also learning. I do it because I learn a lot of things out of that. ಅವ್ರ ಹತ್ರ ಕೇಳೋದ್ರಿಂದ ನಮಗೆ I learn a lot of things. So that's important. That's why online teaching and ಈ ಟೀಚಿಂಗ್ ಕಡೆಗೆ ಹೆಚ್ಚಿಗೆ ಗಮನ ಹರಿಸಬೇಕು ಅಂತ ನಾನು ಹೇಳೋದು. ಸೊ ಹೆಲ್ತ್ ಅಂಡ್ ವೆಲ್ನೆಸ್ ಇಸ್ ಗೋನ್ ಟು ಇಂಪ್ರೂವ್ ಅಂಡ್ ಮೆಡಿಸಿನ್ ಅಲ್ಲಿ ಇನ್ಮೇಲೆ ಆಯುರ್ವೇದಿಕ್ ಅಂಡ್ ಹೋಮಿಯೋಪತಿ ವಿಲ್ ಬಿಕಮ್ ಮೋರ್ ಪಾಪ್ಯುಲರ್. Now with this disease everybody understood allopathy is not going to help. And same thing next Sunday nammalli ivattu health and wellness alli what the doctor is going to speak. So utilize this. And spiritual science will going to improve. All over world they started thinking about that India spiritual related, and renewable energy is going to improve.
ಇನ್ಶೂರೆನ್ಸ್ ಇಂಡಸ್ಟ್ರಿ, ಹೆಲ್ತ್ ಕೇರ್ ಇಂಡಸ್ಟ್ರಿ ಅಂಡ್ ಮಾರ್ಕೆಟಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್. ನಾ ಹೇಳಿದ್ನಲ್ಲ, ಮುಂಚೆ ತರ ನಾವು ಹೋಗಿ ತಿಂಗಳ ಎಂಪ್ಲಾಯ್ಮೆಂಟ್ ಆಗಿದ್ರೆ ನನಗೆ 1 ಮಂತ್ ಎಂಪ್ಲಾಯ್ ಆಗ್ತೀನಿ, ಮಾರ್ಕೆಟಿಂಗ್ ಆರ್ಡರ್ ಬಂದು ತಂದ್ಕೊಡ್ತೀನಿ ಇಲ್ಲ. ಇನ್ಮೇಲೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ನೀವು ಯು ಗೋ ಅಂಡ್ ಸೆಲ್ ಸಿ ಮಚ್, ಏನ್ ಸೇಲ್ ಮಾಡಿದ್ರ ಅದ್ರಲ್ಲಿ ಆರ್ಡರ್ ಅಲ್ಲಿ ನಿಮ್ಗೆ ಇಷ್ಟು ಪರ್ಸೆಂಟೇಜ್, ಒಂದಿಗೆ ಸೇಲ್ ಮಾಡಿದ್ರೆ ನಿಮ್ಗೆ 100 ರೂಪಾಯಿ ಕೊಡ್ತೀವಿ. ಇದು ಇಟ್ ವಿಲ್ ಸ್ಟಾರ್ಟ್ ನೌ ಆನ್ವರ್ಡ್ಸ್. ಸೊ ಡೇಟಾ ಸೈನ್ಸ್, IoT, ಆರ್ಟಿಫಿಷಿಯಲ್ ಇವೆಲ್ಲ ಇನ್ಮೇಲೆ ಫ್ಯೂಚರ್ ಇರುತ್ತೆ. ಗೇಮಿಂಗ್ ನೋಡಿ, ನಾನು ಹೇಳಿದೆ some industry which is picking up, gaming industry is going to pick up like anything, and stock marketing. So these are some of the industries which is going to pick up. So being a students, all of you start thinking about these lines and start exploring what are the new things here which are coming up. So start thinking about that. So you don't waste time. See, ಮೊನ್ನೆ ನನಗೆ ಯಾರೋ ಒಂದು ಇದು ಕಳಿಸಿದ್ರು, ಒಂದು ಸ್ಟೋರಿ. ಏನಪ್ಪಾ ಅಂದ್ರೆ, ಈ ಇಂದ್ರಾಗೆ ಈ ರೈತರನ್ನೆಲ್ಲ ಕಂಡಾಗ ಅವ್ರ ಮೇಲೆ ಏನೋ ಒಂದು ಅಪ್ಸೆಟ್ ಆಗ್ಬಿಡ್ತಾರೆ. ಇಂದ್ರ ಗಾಟ್ ಅಪ್ಸೆಟ್ ವಿತ್ ಫಾರ್ಮರ್ಸ್. ಸೊ ಅದಕ್ಕೆ ಅವನೊಂದು ಶಾಪ ಕೊಟ್ಬಿಡ್ತಾನೆ, 12 ವರ್ಷ ನಿಮ್ಗೆ ಮಳೆ ಇರೋದಿಲ್ಲ, ನೀವೇನು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ, ಯು ಆಲ್ ಸಫರ್ ಅಂತ ಅಂದ್ಬಿಡ್ತಾನೆ. ಹೋಗಿ ಎಲ್ಲ ರೈತರು ಹೋಗ್ಬಿಟ್ಟು ಬೇಡ್ಕೊಂತಾರೆ, ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡ, ಏನಾದ್ರು ನಾವೆಲ್ಲ ಸತ್ತೋಗ್ಬಿಡ್ತೀವಿ, ದಯವಿಟ್ಟು ಈ ರೀತಿ ಶಾಪ ಕೊಡ್ಬೇಡ ಅಂತ. ಅವ್ ಇಂದ್ರ ಹೇಳ್ತಾನೆ, ಆಯ್ತು, ಒಂದು ಕಂಡೀಷನ್ ಹಾಕ್ತೀನಿ, ನೀವು ಹೋಗಿ ಶಿವ ಹತ್ರ ಕೇಳ್ಕೊಳ್ಳಿ, ಅವನು ಶಿವ ಡಮರುಗ ಬಾರಿಸಿದ್ರೆ ಮಳೆ ಬರುತ್ತೆ ಅಂತ ಹೇಳ್ತಾನೆ. ತಿರ್ಗಿ ರೈತರೆಲ್ಲ ಬರ್ತಾರೆ, ಬಂದ್ಬಿಟ್ಟು ಎಲ್ಲ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಶಿವ ಹತ್ರ ಹೋಗ್ತಾರೆ. ಶಿವ ಹತ್ರ ಹೋದಾಗ ಶಿವ ಇವರೆಲ್ಲ ರೈತರು ಶಿವ ಹತ್ರ ಹೋಗೋಷ್ಟಕ್ಕೆ ಆಲ್ರೆಡಿ ಇಂದ್ರ ಹೋಗ್ಬಿಟ್ಟು ಶಿವ ಗೆಲ್ಲಿರ್ತಾನೆ, ನಾನು ಈ ರೀತಿ ಒಂದು ಶಾಪ ಕೊಟ್ಟಿದ್ದೀನಿ, ನೀನು ಅದಕ್ಕೆ ಸಪೋರ್ಟ್ ಮಾಡಬೇಡ, ನೀವು ಅವ್ರಿಗೆ ಡಮರುಗ ಬಾರಿಸ್ಬೇಡ ಅಂತ. ಸೊ ಅದಕ್ಕೆ ಶಿವ ಹೇಳ್ತಾನೆ, ಅವ್ರು ಏನೇ ಕೇಳ್ಕೊಂಡ್ರು ನಾನು 12 ವರ್ಷವರೆಗೂ ನಾನು ಬಾರ್ಸಕ್ಕಾಗಲ್ಲ ಅಂತ. ಸೊ ಎಲ್ಲ ರೈತರುಗಳು ವಾಪಸ್ ಬರ್ತಾರೆ, ಇನ್ನೇನಿಲ್ಲ, ವಿಧಿ ಇಲ್ಲ, ಏನ್ ಮಾಡೋದು ಅಂತ ಅಂದ್ಬಿಟ್ಟು ವಾಪಸ್ ಬರ್ತಾರೆ. ಬಂದು ಅವರು ಎಲ್ಲ ಜೀವನ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ರೈತ ಇರ್ತಾನೆ. ಅವನು ಬೆಳಗ್ಗೆ ಎದ್ದು ಹೊಲಕ್ಕೆ ಹೋಗೋದು, ಹೊಲಕ್ಕೆ ಹೋಗಿ ಹೊಲಗೆಯೋದು, ಹೊಲ ಎಲ್ಲ ಕ್ಲೀನ್ ಮಾಡೋದು, ಗೊಬ್ಬರ ಹಾಕೋದು, ಡೈಲಿ ಕೆಲಸ ಮಾಡ್ತಿರ್ತಾನೆ. ಇವರೆಲ್ಲ ನೋಡಿ ಉಳಿದ ರೈತರುಗಳೆಲ್ಲ ನಗ್ತಾ ಇರ್ತಾರೆ, ಇದೇನಪ್ಪ ಇವನು ಹುಚ್ಚ ತರ, 12 ವರ್ಷ ಮಳೆ ಇಲ್ಲ, ಇವನೇನ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತ. ಸೊ ಒಂದ್ ದಿವಸ ಎಲ್ಲರೂ ಸೇರ್ಕೊಂಡು ಹೋಗಿ ಕೇಳ್ತಾರೆ, ದಿನ ಮಾಡ್ತಾನೆ ಇರ್ತಾನೆ. ಒಂದ್ ದಿವಸ ಹೋಗಿ ಕೇಳ್ತಾರೆ, ಯಾಕೆ ನಿನ್ಗೆ ಏನ್ ಹುಚ್ಚಿಡ್ದಿದ್ಯಾ, ಈ ತರ ಎಲ್ಲ ಮಾಡ್ತಾ ಇದ್ಯಾ, 12 ವರ್ಷ ಮಳೆ ಇಲ್ಲ ಗೊತ್ತಿಲ್ವಾ, ನೀನ್ ಸುಮ್ನೆ ವೇಸ್ಟಿಂಗ್ ಯುವರ್ ಟೈಮು, ಯಾಕೆ ಸುಮ್ಮನೆ ಅದನ್ನೆಲ್ಲ ಮಾಡ್ತಿದ್ಯಾ, ವೇಸ್ಟ್ ಮಾಡ್ತಿದ್ಯಾ ಅಂತ. ಅವ್ನು ಹೇಳಿದಂತೆ, ನಾನು 12 ವರ್ಷ ಮಳೆ ಇಲ್ಲ ಅಂತ ನನಗೂ ಗೊತ್ತು, ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನನಗೆ 12 ವರ್ಷ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ನಾನು ಈ ಜಮೀನ್ ನಾನು ಏನ್ ಮಾಡ್ಬೇಕು ಅನ್ನೋ ಕೆಲಸನ ಮರ್ತೋಗ್ಬಿಡ್ತೀನಿ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಅದನ್ನ ರೈತ ಹೇಳಿದ್ದು ನೋಡಿ ಅಲ್ಲಿ ಪಾರ್ವತಿ ನೋಡ್ತಾ ಇದ್ಲಂತೆ. ಪಾರ್ವತಿ ನೋಡಿ ಈ ಒಬ್ಬ ರೈತ ಮಾತಾಡ್ತಾ ಇದ್ದಾನೆ, ನೀವು ನೋಡಿ, ನೀವು ಇದೀರಾ 12 ವರ್ಷ ನೀವು ಡಮರುಗ ಬಾರ್ಸಲ್ಲ ಅಂತಿದ್ದೀರಾ, 12 ವರ್ಷಕ್ಕೆ ನೀವು ಡಮರುಗ ಬಾರ್ಸದೆ ಮರ್ತೋಗ್ಬಿಡ್ತೀರಾ ಅಂತ. ಅವ್ನು ಸಡನ್ ಆಗಿ ಶಿವಂಗೊಂದರ ಆಗ್ಬಿಡುತ್ತೆ, ಅಯ್ಯೋ ಹೌದಾ, ನಾನು ಮರ್ತೋಗ್ಬಿಡ್ತೀನಿ ಅಂತ ಸ್ಟ್ರಕ್ ಅಲ್ಲಾಡ್ಸ್ಬಿಡ್ತಾನೆ, ಡಮರುಗ ಅಲ್ಲಾಡ್ಸ್ತಿದ್ದಂಗೆ ಮಳೆ ಬರುತ್ತೆ. ಮಳೆ ಬಂದ ತಕ್ಷಣ ಇಲ್ಲೆಲ್ಲ ರೈತರು ಇದ್ರಲ್ಲ, ಎಲ್ಲಾ ರೈತರುಗಳು ಮಳೆ ಬಂತು ಅಂತ ಖುಷಿಯಾಗಿ ಇದ್ ಮಾಡ್ತಿರ್ತಾರೆ. ಹೋಗಿ ಈ ರೈತ ಒಬ್ಬ ಪ್ರಾಕ್ಟೀಸ್ ಮಾಡ್ತಿರ್ತಾನಲ್ಲ, ಅವನು ಆಲ್ರೆಡಿ ಎಲ್ಲ ಜಮೀನೆಲ್ಲ ರೆಡಿ ಮಾಡಿರ್ತಾನೆ, ರೆಡಿ ಮಾಡಿ ಬೀಜ ಹಾಕಕ್ಕೆಲ್ಲ ಇದು ಮಾಡಿರ್ತಾನೆ, ಇಮಿಡಿಯೇಟ್ ಬೀಜ ಹಾಕ್ತಾನೆ, ಒಂದು ಬೆಳೆ ಬರುತ್ತೆ. ಬೇರೆ ರೈತರುಗಳು ಏನೂ ರೆಡಿ ಮಾಡಿರಲ್ಲ, ಅವಾಗ ರೆಡಿ ಮಾಡ್ಕೊಳಕ್ ಹೋಗ್ತಾರೆ. ಅವಾಗೊಂದು ಆ ವರ್ಷದ ಬೆಳೆ ಏನಿದೆ ಅದು ತೆಗಿಯಕ್ಕಾಗಲ್ಲ, ಅವ್ರು ಮುಂದಿನ ವರ್ಷ ಬೆಳೆಗೆ ತೆಗಿಯಕ್ಕೆ ಇದಾಗ್ತಾರೆ. ಹಂಗಾಗಿ ಈ ಟೈಮ್ನಲ್ಲಿ ಅವ್ರು ಪ್ರಿಪೇರ್ ಆಗ್ತಿರ್ತಾನಲ್ಲ, ಅವನೊಬ್ಬನೇ ಬೆಳೆ ಬೆಳೆಯೋದು. ಈ ಸ್ಟೋರಿನಲ್ಲಿ ಲರ್ನಿಂಗ್ ಏನಂದ್ರೆ, ಲಾಕ್ಡೌನ್ ಆಗಿದೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಾವು ಬೇರೆ ರೈತರ ತರ ಮತ್ತೆ ತಿರ್ಗಾ ಲಾಕ್ಡೌನ್ ಓಪನ್ ಆದ ಇನ್ನೊಂದು ವರ್ಷ ಕಳ್ಕೊಂತೀವಿ. ನಮ್ಮ ಕೆಲಸ ನಾವೇನ್ ಮಾಡ್ತಿರ್ತೀವಿ ಅದನ್ನ ಲಾಕ್ಡೌನ್ ಆಗ್ಲಿ ಇರ್ಲಿ, ನಮ್ದೇನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಲೆ, ನಮ್ದೇನು ನಾವು ಓದೋದಿರ್ಬೋದು, ಟೀಚಿಂಗ್ ಇರ್ಬೋದು, ಇದು ಏನು ನಾವು ಪ್ರಾಕ್ಟೀಸ್ ಮಾಡ್ದಲೆ ಶಾರ್ಪನಿಂಗ್ ಅವರ್ ನಾಲೆಡ್ಜಸ್. ಇದ್ರಲ್ಲಿ ಏನ್ ಗೊತ್ತಾ, ಈ ಪ್ರೋಸೆಸ್ ನಲ್ಲಿ ಈಗ ಏನ್ ನೀವು ಮಾಡ್ತೀರಾ, ಏನೇನು ಹೊಸದು ಕಲಿತಿದ್ದೀರಾ, ಏನೇನು ಆನ್ಲೈನ್ ಟೀಚಿಂಗ್ ಇರ್ಬೋದು, ಏನೇನು ಕಲಿತೀರಾ, it all help to sharpen your knowledge. Start doing the work which you supposed to do it. Lockdown anta, please don't sit at home and lose your life. Thank you very much.